ರಮೇಶ್ ಕುಮಾರ್ ಶೆಟ್ಟಿ, ಯೋಜನಾಧಿಕಾರಿ, ರಾಷ್ಟ್ರೀಯ ಸೇವಾ ಯೋಜನಾ ಘಟಕ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮತ್ತು ಸಂಯೋಜನಾಧಿಕಾರಿಗಳು ಎನ್ಎಸ್ಎಸ್ ಬೆಳ್ತಂಗಡಿ ವಲಯ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರು ಹಾರ ಹಾಕಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವವರು ಶ್ರೀ ಪ್ರಸಾದ್ ಶೆಟ್ಟಿ, ಅಧ್ಯಕ್ಷರು ಪತ್ರಕರ್ತರ ಸಂಘ ಬೆಳ್ತಂಗಡಿ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಮೋಹನ್ ಸರ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ರೂವಾರಿಗಳಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವವರು ಶ್ರೀ ಕೆ ಮೋಹನ್ ಕುಮಾರ್, ಸಂಚಾಲಕರು, ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಮದೇಪ್ಪ ಸರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇರುವವರು ಪ್ರಶಾಂತ್ ರಾಜ್, ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರು, ಯೋಜನಾಧಿಕಾರಿಗಳು. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೋಹನ್ ಸರ್ ಇವರು ಹೂಗುಚ್ಛ ಹಾಗೂ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಕಾಶ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಕಟ್ಟಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಭದ್ರಯ್ಯಗೌಡ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಂಚಾಯತ್ ಸದಸ್ಯರುಗಳಾದ ಜಗದೀಶ್ ಇವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಹೇಮಾವತಿ ಇವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಪೂಜಾರಿ ಸರ್ ಅವರು ಕೂಡ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನೆಲ್ಲರ ಪರವಾಗಿ ಪ್ರೀತಿಯಲ್ಲೂ ರಾತ್ರಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳನ್ನು, ವಿದ್ಯಾಭಿಮಾನಿಗಳ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುತ್ತಿರುವ ಎಲ್ಲ ಎನ್ಎಸ್ಎಸ್ ವಿದ್ಯಾರ್ಥಿಗಳನ್ನು ಹಾಗೂ ಪತ್ರಿಕಾ ಮಾಧ್ಯಮದವರನ್ನು ಹಾಗೂ ಎಲ್ಲರ ನೆರೆದಿರುವಂತಹ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡುತ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಮೋಹನ್ ಸರ್ ಅಧ್ಯಕ್ಷರು, ಬದುಕು ಕಟ್ಟೋಣ ಟ್ರಸ್ಟ್ ಉಜಿರೆ, ನಮ್ಮೆಲ್ಲ ಕಾರ್ಯಕ್ರಮದ ರೂವಾರಿಯವರು ಅವರೀಗ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ ಬದುಕು ಕಟ್ಟೋಣ ತಂಡ ಮತ್ತು ಇತರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಡ್ಲೆ ಇದರ ನವೀಕರಣ ಕಾಮಗಾರಿಗೆ ಇವತ್ತು ನಾವು ಇಲ್ಲಿ ಚಾಲನೆ ಕೊಡ್ಲಿಕ್ಕಿದ್ದೇವೆ. ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ, ನಾವು ಈಗ ಇದು 7ನೇ ಶಾಲೆ. ಇದಕ್ಕಿಂತ ಮುಂಚೆ 6 ಶಾಲೆಯನ್ನು, ಈಗ 5 ಶಾಲೆಯನ್ನು ಪೂರ್ತಿಯಾಗಿ ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿದ್ದೇವೆ. 6ನೇ ಶಾಲೆಯ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಈ 7ನೇ ಶಾಲೆಯ ಕೆಲಸವನ್ನು ಇವತ್ತು ನಾವು ಕೈಗೆತ್ತಲಿ ಕೊಡಗಿದೆ. ವಿಶೇಷ ಅಂತ ಹೇಳಿದ್ರೆ, 4 ಶಾಲೆಯ ಕೆಲಸ ಆಗುವವರೆಗೆ ನಮಗೊಂದು ಸವಾಲಿತ್ತು. ಒಂದಷ್ಟು ಸವಾಲುಗಳನ್ನು ಎದುರಿಸಿ ನಾವು ಊರಿನವರ ಜೊತೆಯಾಗಿ ಸೇರಿಕೊಂಡು ಈ ಕೆಲಸವನ್ನು ಮಾಡಿದೆ. 5ನೇ ಶಾಲೆಗೆ ಬರಬೇಕಾದ್ರೆ ನಾವು ಲಾಯ್ಲಾ ಶಾಲೆಯನ್ನು ಆಯ್ಕೆ ಮಾಡಿಕೊಂಡದ್ದು. ಆ ಲಾಯ್ಲಾ ಶಾಲೆಯಲ್ಲಿ ಬದುಕಟ್ಟಣ ತಂಡ ಮತ್ತು ರೋಟರಿ ಕ್ಲಬ್ ಮತ್ತು ಪತ್ರಕರ್ತರ ಸಂಘ ಮತ್ತು ಉಜಿರೆ STM ಕಾಲೇಜಿನ NSS ತಂಡ ಮತ್ತು ಸ್ಪೋರ್ಟ್ಸ್ ತಂಡ ಇತರ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಬಹಳ ಸುಂದರವಾಗಿದೆ. ಊರವರ ಪಾತ್ರ ಬಹಳ ಮುಖ್ಯವಾಗಿತ್ತು ಅಂತ ಈ ಶಾಲೆಯನ್ನು, ನಿಡ್ಲೆ ಶಾಲೆಯನ್ನು ಪ್ರಾರಂಭ ಮಾಡಬೇಕಿದ್ರೆ ಸುಮಾರು 4-5 ನಾವು ಸಭೆಗಳನ್ನು ಮಾಡಿದ್ದೇವೆ. ಆ ಸಭೆಯಲ್ಲಿ ಒಂದು ವಿಚಾರ ಇತ್ತು. ಯಾಕಂದ್ರೆ ನಾವು ಇಷ್ಟು ಶಾಲೆಯನ್ನು ಮಾಡುವಾಗ ಬೇರೆ ಬೇರೆ ರೀತಿಯ ಹಣಕಾಸಿನ ವ್ಯವಸ್ಥೆ ಇತ್ತು. ರೋಟರಿ ಕ್ಲಬ್ ವತಿಯಿಂದ ಒಂದಷ್ಟು ಸಹಾಯಧನವನ್ನೆಲ್ಲ ಕೊಟ್ಟಿದ್ರು. ಆದರೆ ನಿಡ್ಲೆ ಶಾಲೆಗೆ ನಾವು ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕೆಲವೆಲ್ಲ ಭರವಸೆ ಕೊಟ್ಟಿದ್ದಾರೆ. ಆದರೆ ಕೊನೆಯ ಹಂತದಲ್ಲಿ ಅದು ನಮ್ಮ ಟೈಮಿಗೆ ಆಗಲಿಲ್ಲ. ಆದ ಕಾರಣ ನಾವು ಊರವರನ್ನು ತೆಕ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಖಂಡಿತವಾಗಿಯೂ ಇವತ್ತು ನಾವು ಬಹಳ ಖುಷಿಯಿಂದ ಹೇಳಬೇಕಾದಂಥ ವಿಚಾರ ಏನಂತ ಹೇಳಿದ್ರೆ, ನಾವು ಈ 5 ಶಾಲೆಯ ನಂತರ ಈಗ 6ನೇ ಶಾಲೆಯ ನಂತರ ಈಗ 7ನೇ ಶಾಲೆಗೆ ಪ್ರಾರಂಭವಾಗಿದೆ. ಇದರಲ್ಲಿ ಬಹಳ ದೊಡ್ಡ ಕೊಡುಗೆ ಇರುವಂಥದ್ದು ಊರಿನವರ ಕೊಡುಗೆ.
ಖಂಡಿತವಾಗಿಯೂ ಎಲ್ಲ ಊರಿನವ್ರನ್ನ ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ಇಡೀ ಬೆಳ್ತಂಗಡಿ ತಾಲೂಕಿಗೆ ಮಾದರಿ ಕಾರ್ಯಕ್ರಮ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಶಾಲೆಗಳೆಲ್ಲ ತುಂಬಾ 50 ವರ್ಷ ಅದು, 75 ವರ್ಷ ಅದು, 80 ವರ್ಷ ಅದು, 90 ವರ್ಷ ಶಾಲೆಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಶಾಲೆಗಳುಂಟು. ಆದರೆ ಅಭಿವೃದ್ಧಿ ಆಗಬೇಕು ಅಂತ ಕನಸು ಕಾಣುವರು ಎಲ್ಲ ಶಾಲೆಯ ಶಿಕ್ಷಕ ವೃಂದ ಇರ್ಬೋದು ಮತ್ತು ಹೆತ್ತವರಿವರು ಎಲ್ಲರೂ ಉಂಟು. ಆದರೆ ನಾವೇ ನಿಂತು ಇದನ್ನು ಮಾಡ್ತೇವೆ ಅಂತ ಒಂದು ಛಲ ತೊಟ್ಟು ಪಣ ತೊಟ್ಟು ಇವತ್ತು ಈ ದೊಡ್ಡ ಕಾರ್ಯಕ್ರಮಕ್ಕೆ ನೀವೆಲ್ಲ ಊರಿನವರು, ನಾವೇನು ಉಜಿರೆಯಿಂದ ಬಂದಿರ್ಬೋದು, ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ಬೋದು, ಎಲ್ಲ ಮಾಡಿದ್ವಿ. ಆದರೆ ನಿಮ್ಮ ಪಾತ್ರ ಇಲ್ಲದೆ ನಾವು ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಿಮ್ಮ ಪಾತ್ರ ಇದರಲ್ಲಿ ಮುಖ್ಯ ಉಂಟು. ನಾನು 6 ಶಾಲೆಯಲ್ಲಿ ಕೆಲಸ ಪ್ರಾರಂಭವಾಗಿ ಆದಾಗ ನಾವೆಲ್ಲ ತಂಡದವರು ಬದುಕಟ್ಟಣೆ ಇರುವುದು, ನಮ್ಮ NSS ನ ಮಕ್ಕಳು ಇರ್ಬೋದು, ಎಲ್ಲರೂ ನಾವು ಆ ಶಾಲೆಗೆ ಹೋಗ್ಬೇಕಿದ್ರೆ ಪ್ರಥಮವಾಗಿ ನಾವು ಹೋಗ್ತಿದ್ದೆವು, ನಂತರ ಊರಿನವರು ಬರ್ತಿದ್ರು. ಇಲ್ಲಿ ಈ ಶಾಲೆಯಲ್ಲಿ ಒಂದು ವಿಶೇಷತೆ ಉಂಟು ಅಂತ ಹೇಳಿದ್ರೆ, ನಾವು ಬರೋಕ್ಕಿಂತ ಮುಂಚೆ ಇಲ್ಲಿನ ಊರಿನವರು ಈ ಕೆಲಸವನ್ನು ಪ್ರಾರಂಭ ಮಾಡಿದೆ. ಇದಕ್ಕಿಂತ ದೊಡ್ಡ ಒಂದು ಖುಷಿಯ ವಿಚಾರ ಯಾವುದಿಲ್ಲ ಅಂತ ಹೇಳಿ ಹೇಳ್ತೇನೆ. ಇದೊಂದು ಬದಲಾವಣೆಯ ಸಂಕೇತ. ನಿಮ್ಮಿಂದಾಗಿ ನಿಮ್ಮ ಪಾತ್ರ ಏನು ಇವತ್ತು ನೀವು ಮಾಡಿದ್ರಿ, ನಿಮ್ಮ ಪಾತ್ರದಿಂದಾಗಿ ಇದು ತಾಲೂಕಿನ ಎಲ್ಲ ಜನತೆಗೆ ಈ ಶಾಲೆ ಮಾದರಿ ಆಗಬೇಕು. ಊರಿನವರು ಸೇರಿದ್ರೆ ಖಂಡಿತವಾಗಿ ಒಂದು ಶಾಲೆಯನ್ನು ಉಳಿಸಬಹುದು. ಈಗ ತಾಲೂಕಿನಲ್ಲಿರುವಂತ ಹೆಚ್ಚಿನ ದೇವಸ್ಥಾನಗಳೆಲ್ಲ ಬ್ರಹ್ಮಕಲಶಗಳೆಲ್ಲ ಆಗ್ತಾ ಉಂಟು. ಆ ಬ್ರಹ್ಮಕಲಶದೊಟ್ಟಿಗೆ ಶಾಲೆಯನ್ನು ಕೂಡ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಮನುಷ್ಯನ 2 ಕಣ್ಣುಗಳಲ್ಲಿ ಒಂದು ದೇವಸ್ಥಾನ ಮತ್ತೊಂದು ಶಾಲೆ, ಈ 2 ಕೂಡ ಮನುಷ್ಯನ 2 ಕಣ್ಣುಗಳಿದ್ದಾಗೆ. ಆದ ಕಾರಣ ಬ್ರಹ್ಮಕಲಶ ಹೇಗೆ ದೇವಸ್ಥಾನ ಮಾಡ್ತೇವೆ ಹಾಗೆ ಶಾಲೆಯನ್ನು ಕೂಡ ಬ್ರಹ್ಮಕಲಶ ಆಗಬೇಕು. ಇವತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಪಣ ತೊಟ್ಟಿದ್ದೀರಿ. ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಅಭಿನಂದನೆ. ಅದೇ ರೀತಿ ಇವತ್ತು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಜೊತೆ ಪ್ರತಿ ಕಾರ್ಯಕ್ರಮದಲ್ಲಿ ಉಜಿರೆಯ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸಿದ್ರು. ಇವತ್ತು ಮಡಂತ್ಯಾರು ಕಾಲೇಜಿನ ಮಕ್ಕಳು ಮತ್ತು ಪುಂಜಾಲಕಟ್ಟೆ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರಿದ್ದಾರೆ. ಬಹುಶಃ ಬಹಳ ಖುಷಿಯ ವಿಚಾರ. ಯಾಕೆಂತ ಹೇಳಿದ್ರೆ ನಾನು ಯಾವಾಗಲೂ ನಮ್ಮ ಬದುಕಟ್ಟಣ ತಂಡದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುತ್ತಾ ವಿದ್ಯಾರ್ಥಿಗಳನ್ನು ಬಹಳ ಹತ್ತಿರ ಇಟ್ಟುಕೊಂಡವ. ಆದ ಕಾರಣ ಇವತ್ತು ನೀವೇನು ವಿದ್ಯಾರ್ಥಿಗಳು ನಮ್ಮ ಜೊತೆ ಇವತ್ತು ಕೈ ಜೋಡಿಸಿರಿ, ಖಂಡಿತವಾಗಿಯೂ ನಿಮಗೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಾರ್ಯಕ್ರಮವನ್ನು ಜೊತೆಯಾಗಿರ್ತೇನೆ. ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿರಲಿ, ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳು ಬಂದಾಗ ನಿಮ್ಮ ಜೊತೆ ನಾನು ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ, ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ನಮ್ಮ ಜೊತೆಯಾಗಿ ನಿಲ್ಬೇಕು ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ಈ ಒಳ್ಳೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಊರಿನವರು ಸೇರಿದಿರಿ. ಖಂಡಿತವಾಗಿಯೂ ನಮಗೆ ಈ ಸ್ಥಳಕ್ಕೆ ಸಂಬಂಧಪಟ್ಟ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ. ಅದೇ ರೀತಿ ನಮ್ಮ ಜೊತೆ ಪತ್ರಕರ್ತರ ಸಂಘದವರು ಇರುವುದು. ಖಂಡಿತವಾಗಿಯೂ ಇವತ್ತು ಮಾಧ್ಯಮದ ಮುಖಾಂತರ ಈ ಶಾಲೆಯನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಮೂಲ ಕಾರಣವೇ ಪತ್ರಕರ್ತರ ಸಂಘ. ಆದ ಕಾರಣ ಆ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಮತ್ತು ನನ್ನ ಇಡೀ ಬದುಕಟ್ಟಣ ಪ್ರಾರಂಭದಿಂದ ಈವರೆಗೂ ಕೂಡ ನಮ್ಮ ಜೊತೆ ಇದ್ದಂಥವರು. ಅದೇ ರೀತಿ ನಮಗೆ ನನ್ನ ಇಡೀ ಕಾರ್ಯಕ್ರಮಕ್ಕೆ ನಾವು ಬದುಕಟ್ಟಣ ಏನು ಕಾರ್ಯಕ್ರಮ ಇಷ್ಟವರೆಗೆ ಮಾಡಿದೆ ಅದಕ್ಕೆ ಮೂಲ ನಮಗೆ ದೊಡ್ಡ ಸಹಕಾರ ಕೊಟ್ಟವರು ನಮ್ಮ STM ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಮಹೇಶ್ ಸರ್ ಅವರು. ಯಾಕಂದ್ರೆ ಅವರ ಬಗ್ಗೆ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ನನ್ನ ಇಡೀ ಕಾರ್ಯಕ್ರಮ ನಾವು ಕಳಸಲ ಯುವಸಿರಿ ಕಾರ್ಯಕ್ರಮ ಅಂತ ಹೇಳಿದೆ, ಸುಮಾರು ಏಕಕಾಲದಲ್ಲಿ 1,000 ಜನ ಸೇರಿಕೊಂಡು ಗದ್ದೆ ನಾಟಿಯನ್ನು ಮಾಡಿದಂತ ಒಂದು ಕಾರ್ಯಕ್ರಮ, ದಾಖಲೆ ಕಾರ್ಯಕ್ರಮ ಮಾಡಿದೆ. ಅದಕ್ಕೆ ಮೂಲ ಕಾರಣ ಅವರ ಸಹಕಾರದಿಂದ ಇದು ಆಗಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತವಾಗಿಯೂ ನಿಮ್ಮಂತವರಿಂದ ಈ ಬದುಕಟ್ಟನ್ನು ಇವತ್ತು ಸಮಾಜದಲ್ಲಿ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈ ನಮ್ಮ ಹಿರಿಯರು ಎಲ್ಲ ಬಂದು ಇಲ್ಲಿ ಊರಿನವರು ನಿಂತಾರೆ. ಖಂಡಿತವಾಗಿಯೂ ನಿಮ್ಮ ಆಶೀರ್ವಾದ ಈ ಶಾಲೆಯ ಕೆಲಸದಲ್ಲಿ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಮುಂದಕ್ಕೆ ಮಾಡುವಂತ ಎಲ್ಲ ಕಾರ್ಯದಲ್ಲೂ ಕೂಡ ನಿಮ್ಮ ಆಶೀರ್ವಾದದಲ್ಲಿ ಅಂತ ಎಲ್ಲ ಹಿರಿಯರ ಪಾದಗಳಿಗೆ ವಂದಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಖಂಡಿತವಾಗಿ ಈ ಶಾಲೆಯಲ್ಲಿ ಖಂಡಿತವಾಗಿಯೂ ನಿಮ್ಮೆಲ್ಲರ ಆಶೀರ್ವಾದ ಬೇಡ್ತಾ ಒಳ್ಳೆ ರೀತಿಯ ಕೆಲಸ ಈ ಶಾಲೆಯಲ್ಲಿ ಆಗಲಿ, ಇದು ಎಲ್ಲ ತಾಲೂಕಿನ ಶಾಲೆಗಳಿಗೆ ಮಾದರಿ ಆಗಲಿ ಅಂತ ಹೇಳಿದ ನನ್ನ ಎದುರು ಮಾತುಗಳನ್ನು ಮುಕ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನ ತಮ್ಮ ದಿವ್ಯ ಹಸ್ತದಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ಮಹೇಶ್ ಕುಮಾರ್ ಶೆಟ್ಟಿ ಎಚ್, ಯೋಜನಾಧಿಕಾರಿ, ರಾಷ್ಟ್ರೀಯ ಸೇವಾ ಯೋಜನಾ ಘಟಕ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮತ್ತು ಸಂಯೋಜನಾಧಿಕಾರಿಗಳು NSS ಬೆಳ್ತಂಗಡಿ ವಲಯ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಸ್ಥಳ ಸಾನ್ನಿಧ್ಯದ ಸರ್ವ ದೈವ ದೇವರುಗಳನ್ನ ಮನಸ್ಸ ಆಶಿಸ್ತಾ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಬದುಕು ಕಟ್ಟೋಣ ಬನ್ನಿ ತಂಡ ಊರಿನವರೆಲ್ಲರೂ ಕೂಡ ಒಂದು 5 ನಿಮಿಷಗಳ ಕಾಲ ಈ ಒಂದು ಚುಟುಕಾದಂತ ಸಮಾರೋಪ ಒಂದು ಉದ್ಘಾಟನಾ ಕಾರ್ಯಕ್ರಮ ಏನು ನಡೀತಾ ಇದೆ ಇದನ್ನ ಆಲಿಸಿಕೊಂಡು ಯಾವ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಎನ್ನುವುದನ್ನ ತಿಳ್ಕೊಳ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಒಂದೆರಡು ಉದ್ಘಾಟನಾ ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ದೀಪವನ್ನು ಹಚ್ಚಿದ್ದೇವೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ನಾವು ಕರಿತೇವೆ. ಈ ದೀಪ ಎನ್ನುವಂಥದ್ದು ನಮ್ಮನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತ ಒಂದು ಸಂಕೇತ. ಬದುಕು ಕಟ್ಟೋಣ ಬನ್ನಿ ತಂಡವು ಕೂಡ ಮಾಡುವಂಥದ್ದು ಇದೆ. 2019ರಲ್ಲಿ ಹುಟ್ಕೊಂಡಂತ ಒಂದು ಸಂಸ್ಥೆ ಇವತ್ತಿಗೆ 6 ವರ್ಷಗಳನ್ನ ಬಹಳಷ್ಟು ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಂಡು ಈ 6 ವರ್ಷಗಳ ಕಾಲ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡು ಬಂದು ಸಮಾಜ ಕಟ್ಟುವ ಬದುಕು ಕಟ್ಟುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ. ಒಂದು ಊರಿನಲ್ಲಿ ಒಂದು ದೇವಸ್ಥಾನವೋ ಮಸೀದಿಯೋ ಚರ್ಚೋ ಆದ್ರೆ ಯಾವುದೋ ಒಂದು ಧರ್ಮಕ್ಕೋ ಅಥವಾ ಮತಕ್ಕೋ ಅದು ಮಿತಿಯಲ್ಲಿ ಇರ್ತದೆ. ಅದೇ ಒಂದು ಊರಿನಲ್ಲಿ ಒಂದು ಶಾಲೆ ನಿರ್ಮಾಣ ಆದ್ರೆ ಧರ್ಮಾತೀತವಾಗಿ ಮತಾತೀತವಾಗಿ ಅಥವಾ ಇದೆಲ್ಲವನ್ನ ಮೀರಿ ಆ ಸಮಾಜದ ಆ ಊರಿನ ಜನರ ಉದ್ಧಾರವನ್ನ ಬಯಸ್ತದೆ. ಹಾಗಾಗಿ ಒಂದು ಶಾಲೆ ನಿರ್ಮಾಣ ಆದ್ರೆ ಒಂದು ಸಮಾಜ ನಿರ್ಮಾಣ ಆದ ಹಾಗೆ, ಒಂದು ಸಮಾಜ ನಿರ್ಮಾಣ ಆದ್ರೆ ಇಡೀ ದೇಶ ನಿರ್ಮಾಣ ಆದ ಹಾಗೆ ಅಂತ ಹೇಳಿ ನಾವು ಮಾತುಗಳನ್ನ ಕೇಳಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಿಟ್ಲೆಯ ಈ ಒಂದು ಸುಂದರ ಪರಿಸರದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಮೋಹನ್ ಸರ್ ಅವರು ನಾವಿಲ್ಲಿ ಬರ್ಲಿಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ರು. ಬೇರೆ ಎಲ್ಲ ಶಾಲೆಗಳ ಒಂದು ಇಂತಹ ಚಟುವಟಿಕೆಗಳಿಗೆ ಹೋದಾಗ ನಾವೇ ಬಹಳಷ್ಟು ಆಸಕ್ತಿಯನ್ನ ತೋರಿಸಬೇಕಾಗಿತ್ತು. ಆದ್ರೆ ನಿಟ್ಲೆಯ ನಾಗರಿಕ ಬಂಧುಗಳು, ಇಲ್ಲಿಯ ಸಮಾಜದವರು ಅವರಾಗಿಯೇ ಮುಂದೆ ಬಂದು ತಮ್ಮ ಇಷ್ಟವನ್ನ ಅಥವಾ ತಮ್ಮ ಒಂದು ಆಸಕ್ತಿಯನ್ನ ವಹಿಸಿ ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಬಂಧಪಟ್ಟಂತ ಎಲ್ಲ ಊರಿನ ನಾಗರಿಕ ಬಂಧುಗಳಿಗೆ ಪ್ರಥಮವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ, ಮುಖ್ಯವಾಗಿ ಇವತ್ತು ಬೆಳ್ತಂಗಡಿ ವಲಯದ NSS ಎಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ಉಜಿರೆಯ SDM ಕಾಲೇಜಿನ ವಿದ್ಯಾರ್ಥಿಗಳು ಪರೀಕ್ಷೆ ಇದ್ದದ್ರಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಸೆಮಿಸ್ಟರ್ ಎಕ್ಸಾಮ್ ಆಗ್ತಾ ಇರೋದ್ರಿಂದ. ಆದ್ರೆ ನಮ್ಮ ಕೋರಿಕೆಯ ಮೇಲೆಗೆ ಪುಂಜಾಲ್ಕಟ್ಟೆಯವರು ಮತ್ತೆ ಮಡಂತ್ಯಾರ್ನ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿದ್ದಾರೆ. ಮುಖ್ಯವಾಗಿ ಪ್ರಶಾಂತ್ ರಾಜ್ ಸರ್ ಅವರು, ಅದೇ ರೀತಿಯಲ್ಲಿ ಸಂತೋಷ್ ಪ್ರಭು ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕರಿಸಿದ್ದಾರೆ. ಅವರನ್ನು ಕೂಡ ನೆನಪಿಸಿಕೊಳ್ಳುತ್ತಾ, ಈ ಶಾಲೆ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಅಥವಾ ಈ ಒಂದು ಪರಿಸರ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಕಲಿತಂತಹ ಹಿರಿಯ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಇರ್ಬೋದು, ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು, ಮುಖ್ಯವಾಗಿ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವರ್ಗದವರು ಆಸಕ್ತಿಯನ್ನು ವಹಿಸಿದ್ರೆ ಅದೆಂಥದೇ ಶಾಲೆ ಯಾವ ಮಟ್ಟಕ್ಕೆ ಹೋಗಿದ್ರು ಕೂಡ ಅದನ್ನ ಮೇಲೆತ್ತುವಂತಹ ಕೆಲಸಕ್ಕೆ ಅದು ಸಹಾಯ ಮಾಡುತ್ತೆ. ಇಲ್ಲಿಯ ಮುಖ್ಯೋಪಾಧ್ಯಾಯರು ಕೂಡ ಹಾಗೆ. ನಮಗೆ ಲಕ್ಷ್ಮೀ ಮೋಹನ್ ರವರು ಹೇಳಿದ್ರು, ಅವರು ಇನ್ನೇನು ಕೆಲವೇ ಸಮಯದಲ್ಲಿ ಅವರು ನಿವೃತ್ತರಾಗ್ತಾ ಆದ್ರೂ ಕೂಡ ಈ ನಿವೃತ್ತಿಯ ಅಂಚಿನಲ್ಲಿದ್ರು ಕೂಡ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಒಂದು ಶಾಲೆಯ ಉದ್ಧಾರ ಆಗ್ಬೇಕು, ನನ್ನ ಒಂದು ಕೊಡುಗೆ ಕೂಡ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಇರಬೇಕು ಅಂತ ಹೇಳಿ ಮೇಡಮ್ ಅವರು ಬಹಳಷ್ಟು ಶ್ರಮವನ್ನು ಹಾಕಿದ್ದಾರೆ. ನಿಮ್ಗೂ ಕೂಡ ಬಹಳ ಪ್ರೀತಿಯ ವಂದನೆಗಳನ್ನ ಗೌರವಗಳನ್ನು ತಿಳಿಸ್ತಾ, ಬದುಕು ಕಟ್ಟೋಣ ಬನ್ನಿ ತಂಡ ಇಲ್ಲಿಯವರೆಗೆ 2-3 ಕೋಟಿ ಪ್ರಾಜೆಕ್ಟ್ ಗಳನ್ನ ವಹಿಸಿಕೊಂಡಿತ್ತು. 2-3 ಕೋಟಿಯ ಪ್ರಾಜೆಕ್ಟ್ಗಳು ಇಲ್ಲೇ ಇದ್ದಾರೆ. ನಮ್ಮ ಆಧುನಿಕದ ಯುಗದ ಭಗೀರಥ ಅಂತಾನೆ ನಾನು ಅವ್ರನ್ನ ಕರೆಯುವಂಥದ್ದು. ನಿಮ್ಗೆ ಗೊತ್ತೇ ಇದೆ, ನಾವು ಎಷ್ಟೋ ಸಾರಿ ಮಾತಾಡುವಾಗ ಹೇಳ್ತೇವೆ ಭಗೀರಥ ಪ್ರಯತ್ನ ಭಗೀರಥ ಪ್ರಯತ್ನ ಅಂತ ಹೇಳಿ. ಭಗೀರಥ ಪ್ರಯತ್ನ ಅಂತ ಹೇಳಿದ್ರೆ ಏನು? ಆದಷ್ಟು ಕಷ್ಟಪಟ್ಟು ಗಂಗೆಯನ್ನ ಇಳೆಗೆ ತರಿಸ್ಕೊಂಡಂತಹ ಭಗೀರಥ ಏನಿದ್ದಾನೆ, ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಸಿಕ್ಕಿದಂತಹ ಭಗೀರಥ ಅಂದ್ರೆ ಕೆ ಮೋಹನ್ ಕುಮಾರ್ ಅವರು. ಕಾರಣ ಅದು ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು, ನಾಗರಿಕರ ಸಮಸ್ಯೆಗಳಿರ್ಬೋದು, ಇಂತಹ ಶಾಲೆಯ ಸಮಸ್ಯೆಗಳಿರ್ಬೋದು, ಏನೇ ಸಮಸ್ಯೆ ಇದ್ರೂ ಕೂಡ ಕೂಡಲೇ ಸ್ಪಂದಿಸಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ, ಅದಕ್ಕೆ ಬೇಕಾದಂತ ಒಂದು ಇಚ್ಛೆಯನ್ನ ತೋರಿಸಿ ಅಲ್ಲಿಯ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾಗ್ತಾರೆ. ಪ್ರತಿ ಸಾರಿಯೂ ಕೂಡ ಅವರ ತಂಡಕ್ಕಿರುವಂತಹ ಹೆಸರು ಏನು? ಅದೇ ಬದುಕು ಕಟ್ಟೋಣ ಬನ್ನಿ.
ಬದುಕನ್ನ ಕಟ್ಟುವಂತ ಕೆಲಸವನ್ನ, ಮನಸ್ಸನ್ನ ಕಟ್ಟುವಂತ ಕೆಲಸವನ್ನ ಆ ತಂಡದವರು ಮಾಡ್ತಿದ್ದಾರೆ. ನಮ್ಮ ಕಾಲೇಜಿನ NSS ಘಟಕದಲ್ಲಿ 100ರಿಂದ 200 ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿದ್ರೆ, ಅವರ ಬದುಕು ಕಟ್ಟೋಣ ತಂಡದಲ್ಲಿ 500ರಿಂದ 600 ಸದಸ್ಯರುಗಳು ವಾಲಂಟಿಯರ್ಸ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ಸ್ವಯಂ ಸೇವಕರಿಗೂ ಕೂಡ ಬಹಳ ವಿಶೇಷವಾಗಿ ಕೃತಜ್ಞತೆಯನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನ ಉದ್ಘಾಟಕರನ್ನಾಗಿ ನಿಯೋಜಿಸಿದ್ದಕ್ಕೆ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೂ ಹಾಗೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಸಂಬಂಧಪಟ್ಟಂತ ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಮುಖ್ಯವಾಗಿ NSS ನ ವಿದ್ಯಾರ್ಥಿಗಳು ಈ ಒಂದು ಕೆಲಸವನ್ನ ನೀವು ಸರಿಯಾಗಿ ಗಮನಿಸಬೇಕು. ನಿಮ್ಮದೇ ಊರಲ್ಲಿ ಏನಾದ್ರೂ ಇಂತಹ ಚಟುವಟಿಕೆಗಳು ಆಗ್ಬೇಕು ಅಂತ ಹೇಳಿದ್ರೆ ನೀವು ಮುಕ್ತವಾಗಿ ನಮ್ಮ ಬದುಕು ಕಟ್ಟೋಣ ಬನ್ನಿ ತಂಡವನ್ನ ನೀವು ಸಂಪರ್ಕ ಮಾಡಬಹುದು. ಕೇವಲ ಶಾಲೆಯ ಇಂತಹ ಚಟುವಟಿಕೆ ಮಾತ್ರ ಅಲ್ಲ, ನಿಮ್ಮ ಊರಿನಲ್ಲಿ ಎಂಥದೇ ಚಟುವಟಿಕೆಗಳಿದ್ರು ಕೂಡ ಅದಕ್ಕೆ ಬಹಳಷ್ಟು ಸಹಕಾರವನ್ನ ಮಾಡುವಂತ ಮೋಹನ್ ರವರು ಇದ್ದಾರೆ. ನಮ್ಮದೇ SDM ಕಾಲೇಜಿನ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕಿಟ್ ಅನ್ನ ಕೊಡಿಸಿದ್ದಾರೆ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಗಳನ್ನ ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿಯನ್ನ ಪ್ರತಿ ವರ್ಷ ವ್ಯಯಿಸ್ತಾ ಇದ್ದಾರೆ. ಉದ್ದೇಶ ಒಂದೇ, ನಾವು ಗಳಿಸಿದ್ದರಲ್ಲಿ ಒಂದಷ್ಟು ಅಂಶವನ್ನ ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತ ಉದ್ದೇಶ. ಅಂತವ್ರು ಸಿಗುವಂತದ್ದು ಬಹಳಷ್ಟು ಅಪರೂಪ. ಈ ಅಪರೂಪದ ಕಾಲದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು ಸಿಕ್ಕಿರುವಂತದ್ದು ಈ ಜಿಲ್ಲೆಗೆ, ಈ ತಾಲೂಕಿಗೆ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿವರೆಗೆ ಆಲಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ, ಅಭಿವಂದನೆಗಳನ್ನ ಸಲ್ಲಿಸ್ತಾ, ಮುಖ್ಯವಾಗಿ ಶಾಲಾಭಿವೃದ್ಧಿ ಸಮಿತಿಯವರು ಇರ್ಬೋದು, ಹಿರಿಯರು ನೀವು ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ನೀವು ಇವತ್ತು ಹೋಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಹೇಳಬೇಕು, ಈ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಹೇಳಬೇಕು, ಬದುಕು ಕಟ್ಟೋಣ ಬನ್ನಿ ತಂಡ ನಮ್ಮ ಶಾಲೆಗೆ ಬಂದಿದೆ, ಈ ಶಾಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈ ಜೋಡಿಸಿದೆ. ಆ ಕೈ ಜೋಡಿಸಿದ ಕೆಲಸವನ್ನ ಸವಿಸ್ತಾರವಾಗಿ ಮನೆಗಳಲ್ಲಿ ಮಕ್ಕಳಿಗೆ ಗೊತ್ತಾಗುವ ಹಾಗೆ ಮಾಡಿದ್ರೆ ಮಕ್ಕಳು ಕೂಡ ಇವತ್ತು ಮಾಡಿದಂತ ಅಭಿವೃದ್ಧಿ ಕೆಲಸವನ್ನ ನೆನ್ಪಿಟ್ಕೊಳ್ತಾರೆ. ಅವರು ಮುಂದೆ ದೊಡ್ಡವರಾದಾಗ ಅವರಿಂದ ಒಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಆಗ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬದುಕು ಕಟ್ಟೋಣ ಬನ್ನಿ ತಂಡ ಇದರ ಆಶಯದಲ್ಲಿ ಇವತ್ತೇನು ನಿಟ್ಲೆ ಶಾಲೆಯಲ್ಲಿ 7ನೇ ಕನ್ನಡ ಶಾಲೆ ನಮ್ಮ ಹೆಮ್ಮೆ 7ನೇ ಸೇವಾ ಯಜ್ಞವನ್ನು ಇವತ್ತು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಈಗ ಮೋಹನ್ ಕುಮಾರ್ ಬಗ್ಗೆ ಆಗಲಿ, ಬದುಕು ಕಟ್ಟೋಣ ಬನ್ನಿ ತಂಡದ ಬಗ್ಗೆ ಈಗಾಗಲೇ ಮಹೇಶ್ ಸರ್ ಅವರು ಹೇಳಿದ್ರು. ಅದರ ಬಗ್ಗೆ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರೊಂದು ಕಲ್ಪನೆ ಇದೆ, ಯಾವುದೇ ಒಂದು ಸೇವಾ ಯೋಜನೆ ಯಶಸ್ವಿ ಆಗುವುದು ಅಂತ ಹೇಳಿದ್ರೆ ಆ ಸ್ಥಳೀಯರು ಆ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದಾಗ. ಇವತ್ತು ಬರೋ ಹೊತ್ತಿಗೆ ನಮ್ಗೆ ಮೋಹನನ್ನ ಭಾರಿ ಖುಷಿಯಲ್ಲಿದ್ರು. ಯಾಕಂತ ಹೇಳಿದ್ರೆ ಇಲ್ಲೊಂದು ಊರ ಶಾಲೆಗೆ ಸಾಧಾರಣ 300ಕ್ಕಿಂತಲೂ ಜಾಸ್ತಿ ಈ ಊರಿನವರು ಸೇರಿ ಈಗಾಗಲೇ ಅದರ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ರು. ಈ ಶಾಲೆಯ ಒಂದು ಶ್ರಮದಾನದಲ್ಲಿ ಪಾಲ್ಗೊಂಡಿದ್ರು. ಅವರು ಹೇಳಿದ್ರು, ನನಗೆ ಇವತ್ತು ತೃಪ್ತಿ ಆಗಿದೆ, ಇವತ್ತೇನು ಈ ಒಂದು ಸೇವಾ ಯೋಜನೆ ನನಗೆ ತೃಪ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಬರುವಾಗ್ಲಿ ಸಾಧಾರಣ ಬರುವ ಹೊತ್ತಿಗೆ 200-250 ಊರಿನವರು ಸೇರಿಕೊಂಡು ಶಾಲೆಯ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಅವರ ಕಲ್ಪನೆ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲಿ ಹೋದ ಕಡೆಗಳಲ್ಲಿ ಹೇಳುವಂತದ್ದು ಊರಿನವರೆಲ್ಲ ಸಹಕಾರ ಕೊಡ್ಬೇಕು, ನಿಮ್ಮ ಸಹಕಾರದಲ್ಲೇ ನಾವು ಆ ಯೋಜನೆಗಳನ್ನು ಮಾಡುವಂತದ್ದು ಅಂತ ಹೇಳ್ತಾ ತುಂಬಾ ಒಂದು 5 ಶಾಲೆಯಲ್ಲಿ ಕೂಡ ಇದು ಮಾಡ್ತಾ ಇದ್ರು. ಆದ್ರೆ 6ನೇ ಶಾಲೆ ಈಗಾಗಲೇ ಹೇಳಿದ್ರು, ಕೊಯ್ಯೂರು ಶಾಲೆಯಲ್ಲಿ ಪ್ರಾರಂಭಿಸಿದರೆ 7ನೇ ಶಾಲೆ ನಿಡ್ಲೆ. ಬದುಕು ಕಟ್ಟೋಣ ಬನ್ನಿ ತಂಡ ಆ ಸೇವಾ ಯೋಜನೆಗಳೇ ಅಂತದ್ದು ಮಾದರಿ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅದು ಮಾದರಿ ಆಗಿರ್ತದೆ. ಇಡೀ ಸಮಾಜಕ್ಕೊಂದು ಸಂದೇಶ ಕೊಡುವಂತದ್ದು ಯೋಜನೆಗಳನ್ನು ಅವರು ರೂಪಿಸುವಂತದ್ದು. ಈಗ NSS ನ ಮಕ್ಕಳು ಬಂದಿದ್ದಾರೆ, ಅವರಿಗೂ ಕೂಡ ಇವತ್ತು ಮಡಂತ್ಯಾರು ಹಾಗೂ ಪುಂಜಲ್ಕಟ್ಟೆಯ NSS ನ ಮಕ್ಕಳು ಇಲ್ಲಿ ಸೇರಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮ ಅವರಿಗೂ ಕೂಡ ಇವತ್ತು ಒಳ್ಳೆ ಒಂದು ಆಸಕ್ತಿಯಿಂದ ಸೇರಿಕೊಂಡಿದ್ದಾರೆ. ನಾವು ಕೂಡ ಆ ಒಂದು ಸೇವಾ ಯೋಜನೆಯಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಅವರು ಕೂಡ ಸೇರಿಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಮಾದರಿ ಕಾರ್ಯಕ್ರಮ ಅದು. ಬದುಕು ಕಟ್ಟೋಣ ಬನ್ನಿ ಈಗಾಗಲೇ ನೋಡಿರ್ಬೋದು, ಅದು ಹಳೆಬೆಟ್ಟೆ ಶಾಲೆ ಆಗಿರ್ಬೋದು, ಕರ್ನೋಡಿ ಶಾಲೆ ಆಗಿರ್ಬೋದು. ಅಲ್ಲಿ ಆಗ ಹೇಳಿದ್ರು, ಒಂದು ದೇವಸ್ಥಾನದ ಬ್ರಹ್ಮಕಲಶ ಹೇಗೆ ನಡೀತದೆ, ಒಂದು ಶಾಲೆ ನವೀಕರಣಗೊಂಡು ಬ್ರಹ್ಮಕಲಶದ ರೀತಿಯಲ್ಲಿ ಮೊನ್ನೆ ಧನಂಜಯ ಸರ್ ಇದರ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಧನಂಜಯ ಸರ್ ಕರ್ನೋಡಿ ಶಾಲೆ ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು. ನಮ್ಮ ಕರ್ನೋಡಿ ಶಾಲೆಗೆ ಬ್ರಹ್ಮಕಲಶದ ಸಂಭ್ರಮದಲ್ಲಿ ನಮ್ಮ ಕರ್ನೋಡಿ ಶಾಲೆ ಇದೆ ಅಂತ. ಆ ರೀತಿಯಲ್ಲಿ ಆಗಿದೆ. ಒಮ್ಮೆ ಆಚೆ ಹೋಗುವಾಗ ನೀವು ಶಾಲೆಗೆ ಒಮ್ಮೆ ಭೇಟಿ ಕೊಡ್ಬೇಕು. ಒಮ್ಮೆ ಎಲ್ಲರನ್ನ ಆಕರ್ಷಣೆ ರೀತಿಯಲ್ಲಿ ಮಾಡ್ತಾ ಒಂದು ಚಿತ್ರಗಳಾಗಿರ್ಬೋದು, ಆ ವೀರ ಪುರುಷರುಗಳ ಒಂದು ಚಿತ್ರ ಆಗಿರ್ಬೋದು, ಅಷ್ಟು ಅಚ್ಚುಕಟ್ಟಾಗಿ ಮಾಡಿರುವಂತಹ ಒಂದು ಸೇವಾ ಯೋಜನೆ ನಮ್ಮ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡ್ತಾ ಇದೆ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ಪತ್ರಕರ್ತರ ಸಂಘ ಸಹಕಾರ, ಯಾಕಂತ ಹೇಳಿದ್ರೆ ಅವರ ಸೇವಾ ಯೋಜನೆಗಳೇ ಅಂತದ್ದೇ ಸಮಾಜಕ್ಕೆ ಒಂದಷ್ಟು ಸಂದೇಶಗಳು ನೋಡುವಂತಹ ಒಂದು ಸೇವಾ ಯೋಜನೆಗಳನ್ನು ಅವರು ಮಾಡುವುದರಿಂದ ನಾವು ಬೆಳ್ತಂಗಡಿ ಪತ್ರಕರ್ತರ ಸಂಘ
ಅವರೊಟ್ಟಿಗೆ ಯಾವಾಗಲೂ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳುತ್ತಾ ಎಲ್ಲರಿಗೂ ವಂದನೆಗಳು. ನಮ್ಮ ಮೋಹನ್ ಸರ್ ಮುಖ್ಯ ಕಾರಣ. ಅವರು ಕಳೆಸಲ ಪದೇ ಪದೇ ನಮ್ಮ ಶಾಲೆಗೆ ಬಂದು ಯಾವ ರೀತಿ ಮುನ್ನಡೆಯಬೇಕು, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಬಹಳಷ್ಟು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸರ್ ತಮ್ಮ ಭಗೀರಥ ಪ್ರಯತ್ನದಿಂದ ನಮ್ಮ ನಿಡ್ಲಿಗೂ ಗಂಗೆಯನ್ನು ಮುಂದಿನ ದಿನಗಳಲ್ಲಿ ಹರಿಸಿ ಎಂದು ಹಾರೈಸುತ್ತಾ ಸರ್ ತಮಗೆ ಎಲ್ಲರ ಪರವಾಗಿ ತುಂಬಾ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಉದ್ಘಾಟಕರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ನಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ಹಾಗೇನೆ ಇವತ್ತು ನಮಗೆ ಮಾತಿಗಿಂತ ಕೃತಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೇವೆ. ಒಂದೇ ಮಾತಿನಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಕೈ ಜೋಡಿಸ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ನಮ್ಮ ಎಲ್ಲ ವಿದ್ಯಾಭಿಮಾನಿಗಳು, ಹಗಲು ರಾತ್ರಿ ಶ್ರಮಪಟ್ಟು ಶ್ರಮಿಸುತ್ತಿರುವಂತಹ ನಮ್ಮ SDMC ಬಂಧುಗಳು, ಪೋಷಕ ಬಂಧುಗಳು, ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಎಲ್ಲ ಮಹನೀಯರಿಗೂ
ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತೊಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಮುಖ್ಯವಾಗಿ ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡ, ಅದರ ಸಾರಥಿಯಾಗಿರುವಂತಹ ಶ್ರೀಯುತ ಲಕ್ಷ್ಮೀ ಮೋಹನ್ ರವರು ಈಗಾಗಲೇ 6 ಶಾಲೆಗಳನ್ನು ಈ ಥರದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಈ ನಿಡ್ಲೆ ಪರಿಸರದಲ್ಲಿ, ಮುಖ್ಯವಾಗಿ ನಿಡ್ಲೆ ಪರಿಸರದ ಈ ನಾಗರಿಕರ ಒಂದು ಒತ್ತಾಸೆಯ ಮೇರೆಗೆ, ಅವರ ಇಚ್ಛೆಯ ಮೇರೆಗೆ, ಅವರ ತೊಡಗಿಸಿಕೊಳ್ಳುವ ಮೇರೆಗೆ ಮೋಹನ್ ಕುಮಾರ್ ಅವರು ಕೂಡ ಕೈ ಜೋಡಿಸಿ 7ನೇ ಶಾಲೆಯಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆಯಲ್ಲಿ ಇವತ್ತು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ನಿಜಕ್ಕೂ ಇದೊಂದು ಶ್ಲಾಘನೀಯ ಅರ್ಹವಾಗಿರುವಂಥ ಅಂಶ. ಯಾಕೆಂದರೆ ಒಂದು ಶಾಲೆ ಒಂದು ಗ್ರಾಮದಲ್ಲಿಯೋ ಅಥವಾ ಒಂದು ಸಮಾಜದಲ್ಲಿಯೋ ಉದ್ಧಾರ ಆದರೆ ಆ ಶಾಲೆಗೆ ಬರುವಂಥ ಎಲ್ಲ ಧರ್ಮದ ಮಕ್ಕಳಿಗೂ ಕೂಡ ಒಂದು ಅಭಿವೃದ್ಧಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಅಂತ ಹೇಳಿದರೆ ಏನು, ಮತ್ತು ಇಂತಹ ಕಾರ್ಯಕ್ರಮಗಳು ಯಾಕೆ ಬೇಕು ಎನ್ನುವ ಬಗ್ಗೆ ಮನದಟ್ಟಾಗುತ್ತೆ. ಒಂದು ಶಾಲೆ ಉದ್ಧಾರ ಆದರೆ ಒಂದು ಸಮಾಜ ಉದ್ಧಾರ ಆದ ಹಾಗೆ, ಒಂದು ಸಮಾಜ ಉದ್ಧಾರ ಆದರೆ ದೇಶ ಉದ್ಧಾರ ಆದ ಹಾಗೆ ಅಂತೇಳಿ ನಾವು ಮಾತುಗಳನ್ನು ಯಾವಾಗಲೂ ಕೂಡ ಹೇಳ್ತೇವೆ. ಇಂತಹ ಒಂದು ಸಂತೋಷದ ಕ್ಷಣದಲ್ಲಿ ನಮ್ಮ ಕಾಲೇಜಿನ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ NSSನ ವಿದ್ಯಾರ್ಥಿಗಳಿರ್ಬೋದು, ಅದೇ ರೀತಿಯಲ್ಲಿ ಮಡಂತ್ಯಾರು ಕಾಲೇಜಿನ NSSನ ವಿದ್ಯಾರ್ಥಿಗಳು, ಪುಂಜಾಲ್ಕಟ್ಟೆ ಕಾಲೇಜಿನ NSSನ ವಿದ್ಯಾರ್ಥಿಗಳು, ಮತ್ತೆ ಊರಿನ ನಾಗರಿಕ ಬಂಧುಗಳು ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂಥ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂತಹ ದೇಶ ಕಟ್ಟುವ, ಸಮಾಜ ಕಟ್ಟುವ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಇಂತಹ ಕೆಲಸಗಳನ್ನು ನೀವುಗಳು ಈ ಮಾಧ್ಯಮಗಳ ಮೂಲಕ ನೋಡಿಕೊಂಡು ನಿಮ್ಮ ಪರಿಸರದಲ್ಲಿ, ನಿಮ್ಮ ಊರಿನಲ್ಲಿ ಇಂತಹ ಕಾರ್ಯಕ್ರಮಗಳು ಕೂಡ ಆಗಬೇಕು. ಕೇವಲ ಮೋಹನ್ ಕುಮಾರ್ನಿಂದನೇ ಅಂತಲ್ಲ, ನಿಮ್ಮ ಊರುಗಳಲ್ಲಿ ದಾನಿಗಳಿರ್ತಾರೆ, ಅವರನ್ನು ಸಂಪರ್ಕ ಮಾಡಿ. ಬೇರೆ ಬೇರೆ ಯೋಜನೆಗಳಿವೆ, NGOಸ್ಗಳು, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳಿವೆ. ಅಂಥ ಸಂಘಟನೆಗಳ ಪ್ರಯೋಜನ ಪಡ್ಕೊಂಡು ಸಮಾಜ ಕಟ್ಟುವಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ನಮ್ಮ ಅಳಿಲು ಸೇವೆಯನ್ನು ಮಾಡುವಂತ ಹೇಳ್ತಾ, ಇವತ್ತಿನ ಈ ನಿಡ್ಲೆ ಪರಿಸರದ ಈ ಒಂದು ಚಟುವಟಿಕೆಗೆ ಮನಸ್ಸಿನಿಂದ ಬಹಳಷ್ಟು ಖುಷಿಯನ್ನು, ಸಂತೋಷವನ್ನು ವ್ಯಕ್ತಪಡಿಸ್ತಾ, ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೂ ಹಾಗೆ ನಿಡ್ಲೆ ಪರಿಸರದ ಸರ್ವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಥ್ಯಾಂಕ್ ಯು. ವಿಶೇಷವಾಗಿ ಸರ್, NSSನ ಬಗ್ಗೆ ಹೇಳಲೇಬೇಕು ನಾನು. ಯಾಕೆಂದರೆ ಒಬ್ಬ ಯೋಜನಾಧಿಕಾರಿಯಾಗಿ NSS ಅಂತ ಹೇಳಿದರೆ ಏನು, ಅದರ ಆಶಯ ಏನು ಅಂತ ಹೇಳಿದರೆ, NSS ನ್ಯಾಷನಲ್ ಸರ್ವಿಸಸ್ ಸ್ಕೀಮ್ ಅಂತ ಕರಿತೇವೆ. ಈ ಸ್ಕೀಮ್ ಹುಟ್ಕೊಂಡಿರುವಂಥದ್ದೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷದ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಕನಸಿತ್ತು, ನಮ್ಮ ಈ ಗ್ರಾಮ ರಾಜ್ಯ ರಾಮರಾಜ್ಯ ಆಗಬೇಕು, ಗ್ರಾಮಗಳು ಉದ್ಧಾರ ಆಗಬೇಕು. ಈ ಗ್ರಾಮಗಳು ಉದ್ಧಾರ ಆಗಬೇಕು ಅಂತ ಹೇಳಿದರೆ ಗ್ರಾಮಗಳಿಗೆ ನಮ್ಮ ಅಭಿವೃದ್ಧಿಯ ಚಟುವಟಿಕೆಗಳು ತಲುಪಬೇಕು, ಪ್ರತಿ ಮನೆಯೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈಗ ನಾವು ಗ್ರಾಮಗಳಿಗೆ ಹೋಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳೇ ಅದಕ್ಕೆ ಒಂದು ದೊಡ್ಡ ಅಸ್ತ್ರ. ಹಾಗಾಗಿ ಈ NSSನ್ನು ಬಳಸ್ಕೊಂಡು ಇವತ್ತು ಗ್ರಾಮಗಳನ್ನು ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ನೀವು ಹೇಳಿದ ಹಾಗೆ ಇವತ್ತು ಆದಿತ್ಯವಾರ ವಿದ್ಯಾರ್ಥಿಗಳಿಗೆ ರಜೆಯ ದಿವಸ ಆದರೂ ಕೂಡ ವಿದ್ಯಾರ್ಥಿಗಳು ಇವತ್ತು ತುಂಬ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, NSSನಲ್ಲಿ ಒಂದು ಧ್ಯೇಯವಾಕ್ಯ ಇದೆ, ನನಗಲ್ಲ ನಿನಗೆ ಎನ್ನುವಂಥದ್ದು, ನಾಟ್ ಮೀ ಬಟ್ ಯು ಅಂತೇಳಿ. ಅದರ ಅರ್ಥ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದಷ್ಟು ಸೇವೆಗಳನ್ನು ನಾವು ಸಮಾಜಕ್ಕೆ ಕೊಡಬೇಕು. ಸಮಾಜಕ್ಕೆ ಕೊಡುವಂಥ ಸೇವೆಗಳು ಹೇಗಿರಬೇಕು ಅಂತ ಹೇಳಿದರೆ, ಯಾವುದೇ ಅಪೇಕ್ಷೆ ಇಲ್ಲದೆ ನಮ್ಮ ಶ್ರಮಗಳು ಇರಬೇಕು ಅಂತ ಹೇಳಿ. ಹಾಗಾಗಿ ಸೇರ್ಕೊಂಡಿರುವಂತಹ ಎಲ್ಲ NSSನ ಸ್ವಯಂ ಸೇವಕರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಹೇಳ್ತಾ, ಮಾಧ್ಯಮದ ಬಂಧುಗಳು ನೀವೆಲ್ಲರೂ ಕೂಡ ಇದ್ದೀರಿ. ಈ ವಿಚಾರವನ್ನು ದೇಶದ ಉದ್ದಗಲಕ್ಕೂ ಇದನ್ನು ವ್ಯಾಪಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಯಾಕೆಂದರೆ ನಮ್ಮ ಈ ಒಂದು ವ್ಯವಸ್ಥೆಯ ದೊಡ್ಡ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಮಾಧ್ಯಮಕ್ಕೆ ಇವತ್ತು ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದರೆ, ಸಮಾಜ ಕಟ್ಟುವ ಕೆಲಸವನ್ನು ಒಂದು ಶಕ್ತಿ ಇದೆ ಅದಕ್ಕೆ. ಇಂತಹ ಜನಪರ ಯೋಜನೆಗಳು, ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪ್ರತಿ ಊರಿಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡಿದರೆ ಅಲ್ಲಿರುವಂಥ ಯುವಕರು ಎಚ್ಚೆತ್ತುಕೊಳ್ತಾರೆ, ಅಲ್ಲಿರುವಂಥ ಸಮಾಜದ ನಾಗರಿಕ ಬಂಧುಗಳು ಎಚ್ಚೆತ್ತುಕೊಳ್ತಾರೆ. ನನ್ನ ಊರಲ್ಲಿಯೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅವ್ರಿಗೂ ಆಲಿಸಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ನಿಮ್ಮ ಕೊಡುಗೆಯೂ ಕೂಡ ಇದರಲ್ಲಿ ತುಂಬ ಇದೆ ಅಂತ ಹೇಳಿ ಹೇಳ್ತಾ ಅವಕಾಶಕ್ಕಾಗಿ ನಮಸ್ಕಾರ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆಯಲ್ಲಿ ನಾವು 7ನೇ ಶಾಲೆಯ ಕಾಮಗಾರಿಯನ್ನು ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಬದುಕು ಕಟ್ಟೋಣ ತಂಡ ಮತ್ತು ಇತರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಈಗಾಗಲೇ 5 ಶಾಲೆಯ ಕಾಮಗಾರಿ ಪೂರ್ತಿಯಾಗಿ ಹಸ್ತಾಂತರ ಆಗಿದೆ. 6ನೇ ಶಾಲೆಯ ಕೆಲಸ ಪ್ರಾರಂಭ ಆಗಿದೆ. ಇದು 7ನೇ ಶಾಲೆಯ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದೆ. ಬದುಕು ಕಟ್ಟೋಣ ತಂಡ, ರೋಟಿ ಕಪ್ ಬೆಳ್ತಂಗಡಿ,
ಅದೇ ರೀತಿ ಪತ್ರಕರ್ತರ ಸಂಘ ಮತ್ತು HM ಕಾಲೇಜು ಉಜಿರೆ, HM ಸ್ಪೋರ್ಟ್ಸ್ ಕ್ಲಬ್ಬು ಮತ್ತು ಮಡಂತ್ಯಾರು ಮತ್ತು ಪುಂಜಾಲಕಟ್ಟೆ ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಊರವರು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸಕ್ಕೆ ಇವತ್ತು ಚಾಲನೆ ನೀಡಿದೆ. ಸುಮಾರು ಇಡೀ ಕಾಮಗಾರಿ ಶಾಲೆ ಕಾಮಗಾರಿ ಮುಗಿಯುವಾಗ ಸುಮಾರು 40 ಲಕ್ಷ ಅಂದಾಜು ಖರ್ಚು ಬೀಳ್ಬೋದು. ಯಾಕಂದರೆ ಮಾಡಿನ ಪಕ್ಕಸಗಳೆಲ್ಲ ಹೋಗಿದೆ, ಅದೆಲ್ಲ ತೆಗೆದು ಹೊಸ ಹಾಕಬೇಕಾಗುತ್ತೆ, ಪೈಂಟ್ ಆಗಬೇಕಾಗಿದೆ, ಕಿಟಕಿ ಬಾಗಿಲುಗಳ ದುರಸ್ತಿ ಆಗಬೇಕಿದೆ, ನೆಲಗೆ ಟೈಲ್ಸ್ ಅಳವಡಿಸಿಗಳು ಸುಮಾರು 3 ತಿಂಗಳಲ್ಲಿ ಈ ಕೆಲಸನೆಲ್ಲ ಪೂರ್ಣಗೊಳಿಸಲಿದ್ದೇವೆ. ಇವತ್ತು ನಿಡ್ಲೆ ಶಾಲೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿದ್ರೆ ನಾನೊಂದಷ್ಟು ಇಲ್ಲಿನ ಊರಿನವರು ಮತ್ತು ಇಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಹಿರಿಯರಲ್ಲಿ ಒಂದು ವಿನಂತಿ ಮಾಡಿಕೊಂಡ್ರೆ, ಯಾಕಂದರೆ ನಿಮ್ಮ ಊರಿನವರು ಸೇರಿ ಇದರಲ್ಲಿ ನಿಮ್ಮ ದೊಡ್ಡ ಪಾತ್ರ ಇರಬೇಕಾಗಿದೆ. ಇದಕ್ಕೆ ಹೊರಗಿನ ಯಾವುದೇ ಸಹಾಯಧನ ಇಲ್ಲ. ಆದ ಕಾರಣ ನಾವೇ ಸೇರಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಅವರ ಭಾಳ ಖುಷಿಯಿಂದ ಒಪ್ಪಿಕೊಂಡು ಇವತ್ತು ಸುಮಾರು 10 ಲಕ್ಷ ರೂಪಾಯಿ ಮಾಡಿಗೆ ಖರ್ಚು ಬರ್ಬೋದು, ಅದನ್ನು ಅವರೇ ಊರಿನವರು ಭರಿಸುವುದು ಅಂತೇಳಿ ನಿರ್ಧಾರ ಮಾಡಿ ಇವತ್ತು ಕಾಮಗಾರಿಗೆ ಪ್ರಾರಂಭ ಕೊಟ್ಟಿದೆ. ಬದುಕು ಕಟ್ಟಡ ತಂಡ ಮತ್ತು ಇತರ ಸಂಘ ಸಂಸ್ಥೆಗಳು ಕೂಡ ಅವರ ಜೊತೆ ಇವತ್ತು ಕೈ ಜೋಡಿಸಿ ಖಂಡಿತವಾಗಿಯೂ ಅದು ತಾಲೂಕಿನ ಎಲ್ಲ ಶಾಲೆಗಳಿಗೆ ಮಾದರಿ ಅಂತ ಹೇಳ್ತೇನೆ. ಯಾಕೆಂದರೆ ಸಮಾಜದಲ್ಲಿ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ನಮ್ಮ ಹಿರಿಯರು ಮಾಡಿದ ಏನು ಶಾಲೆ ಉಂಟು ಆ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮಕ್ಕಳು ಕಲ್ತಿರ್ಬೋದು, ಮುಂದಕ್ಕೆ ಇನ್ನೊಬ್ಬರ ಮಕ್ಕಳು ಕಲಿಬೋದು. ಇವತ್ತು ಇದು ನಿಡ್ಲೆ ಅನ್ನೋದೊಂದು ಗ್ರಾಮೀಣ ಭಾಗ ಆದ ಕಾರಣ ಒಂದಷ್ಟು ವಿದ್ಯಾರ್ಥಿಗಳು ಅವರು ದೂರದ ಊರಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅವರು ಸರ್ಕಾರಿ ಶಾಲೆಯನ್ನೇ ಅವಲಂಬಿಸಿರ್ಬೇಕಾಗ್ತದೆ. ಆದ ಕಾರಣ ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಮತ್ತು ಒಳ್ಳೆಯ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಊರಿನವರು ಮತ್ತು ಬದುಕಟ್ಟನ್ನು ಸೇರಿ ಇವತ್ತು ಇಲ್ಲಿ ಕೆಲಸಕ್ಕೆ ಪ್ರಾರಂಭ ಮಾಡಿ ಚಾಲನೆ ಕೊಟ್ಟಿದೆ. ಖಂಡಿತವಾಗಿಯೂ ಇದು ತಾಲೂಕಿಗೆ ಎಲ್ಲರ ಶಾಲೆಗಳಿಗೆ ಮಾದರಿಯಾಗಲಿ. ನೀವು ಕೂಡ ನಿಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಿದ್ರೆ ನಿಮ್ಮ ಊರಿನವರನ್ನು ಜೊತೆ ಸೇರಿಸಿಕೊಂಡ್ರೆ ಖಂಡಿತವಾಗಿಯೂ ಶಾಲೆ ಅಭಿವೃದ್ಧಿ ಮಾಡಬಹುದು ಅಂತ ನಾನು ಈ ಮೂಲಕ ಎಲ್ಲ ಶಾಲೆಯ ಜನರಿಗೆ ಹೇಳ್ತಾ ಇದ್ದೇನೆ ಮತ್ತು ಊರಿನವರಿಗೆ ಹೇಳ್ತಾ ಇದ್ದೇನೆ. ಆದ ಕಾರಣ ಇದು ಮಾದರಿ ಶಾಲೆ ಆಗಲಿ. ಇವತ್ತು ಏನು ನಾವು ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದೆ ಖಂಡಿತವಾಗಿಯೂ ಇದು ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ, ಮತ್ತು ಇದಕ್ಕೆ ಇವತ್ತು ಕೈ ಜೋಡಿಸಿದಂಥ ಪತ್ರಕರ್ತರ ಸಂಘ, ಸಮಾಜದಲ್ಲಿ ನಾವು ಬದುಕು ಕಟ್ಟಡ ತಂಡ ಏನು ಇವತ್ತು ಕೆಲಸ ಮಾಡಿದ್ದೇವೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಏನು ಪಣ ತೊಟ್ಟಿದ್ದೇವೆ ಅದರ ಹಿಂದೆ ಮಾಧ್ಯಮ ಕೆಲಸ ಮಾಡಿದೆ. ಮಾಧ್ಯಮದ ಮುಖಾಂತರ ನಮ್ಮ ಕಣ್ಣು ತೆರೆಸುವ ಕೆಲಸವನ್ನು ಮಾಡಿದೆ, ಸಮಾಜದ ಕಣ್ಣು ತೆರೆಸುವ ಕೆಲಸವನ್ನು ಮಾಡಿದೆ. ಆದ ಕಾರಣ ಇವತ್ತು ಈ ನಮ್ಮೂರ ಕನ್ನಡ ಶಾಲೆ ಎನ್ನುವುದು ಇವತ್ತು 7ನೇ ಶಾಲೆಗೆ ಅಭಿವೃದ್ಧಿ ಕಾಮಗಾರಿಗೆ ಹಂತದಲ್ಲಿ ಬಂದು ನಿಂತಿದೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ಒಂದು ಹಬ್ಬದ ರೀತಿಯಲ್ಲಿ ನಿಡ್ಲೆ ಶಾಲೆ ಖಂಡಿತವಾಗಿಯೂ ಯಾವುದೇ ಒಂದು ಊರಿನ ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕಿದ್ರೆ ನಾವೆಲ್ಲ ಸೇರಿ ಜೊತೆಯಾಗಿ ನಿಂತು ಆ ದೇವಸ್ಥಾನ ಅಭಿವೃದ್ಧಿ ಮಾಡ್ತೇವೆ. ಅದೇ ರೀತಿ ಶಾಲೆಯನ್ನು ಕೂಡ ಆ ಬ್ರಹ್ಮಕಲಶದ ಹಾಗೆ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು ಎಷ್ಟೇ ಪಾಪದವರಿದು ಇವತ್ತು ನಮ್ಮ ಮಕ್ಕಳು ಶಾಲೆಯಲ್ಲಿ ಕಲ್ತಿರ್ಬೋದು, ಇಲ್ಲ ನಮ್ಮ ಮಕ್ಕಳು ಶಾಲೆಯಲ್ಲಿ ಕಲಿಯದೇ ಇರ್ಬೋದು, ಆದರೆ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಬೇಕಾಗ್ತದೆ. ನಮ್ಮ ಹತ್ತಿರ ಮನೆಯ ಮಕ್ಕಳು ಬಡ ಮಕ್ಕಳಿದ್ರು ಆ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕಾಗ್ತದೆ. ಆ ಒಳ್ಳೆಯ ಶಿಕ್ಷಣ ಸಿಗಬೇಕಿದ್ರೆ ಆ ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ಆಗಬೇಕಾಗ್ತದೆ. ಆದರೆ ಮಕ್ಕಳಿಗೆ ಪೂರಕವಾಗಿ ಶೌಚಾಲಯದ ವ್ಯವಸ್ಥೆ ಇರೋದು, ಡೆಸ್ಕ್ ಬೆಂಚ್ ವ್ಯವಸ್ಥೆಗಳಿರೋದು ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಇರುವುದು, ಶಾಲೆಯ ಪೂರ್ತಿ ಅಭಿವೃದ್ಧಿಯಾಗಿ ಶಾಲೆ ಗಟ್ಟುಮುಟ್ಟಾಗಿದ್ದರೆ ಶಿಕ್ಷಕರಿಗೆ ಶಿಕ್ಷಣ ಕೊಡಲಿಕ್ಕೂ ಕೂಡ ಮನಸ್ಸು ಬರ್ತದೆ. ಆದ ಕಾರಣ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಕೂಡ ಊರವರನ ಪಾತ್ರ ಕೂಡ ಅಷ್ಟೇ ಮುಖ್ಯ. ಆದ ಕಾರಣ ಇವತ್ತು ಇಡೀ ನಿಡ್ಲೆಯ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಿಮ್ಮಿಂದಾಗಿ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಇದೊಂದು ಒಳ್ಳೆಯ ರೀತಿಯಲ್ಲಿ ಶಾಲೆ ಅಭಿವೃದ್ಧಿಯಾಗಿ ಮಾದರಿ ಆಗ್ತೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ SBM NSS ಮಕ್ಕಳು ಮಾತ್ರ ಇಲ್ಲಿ ನಿಮ್ಮ ಒಂದು ಕಾರ್ಯಕ್ರಮ, ಈಗ ಶಾಲೆ ಎಲ್ಲ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಇದು ಸೇವೆಯನ್ನು ಕೈಗೊಳ್ಳುತ್ತೆ. ಖಂಡಿತವಾಗಿಯೂ, ಯಾಕಂದರೆ ನಮ್ಮ ಏನು ಸಮಾಜ ಸೇವಾ ಕೆಲಸ ಉಂಟು ಅದರಲ್ಲಿ ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡದ್ದು. ಯಾಕಂದರೆ ಯುವಜನತೆಗೆ ಇದು ಮಾದರಿಯಾಗಬೇಕು. ಯುವಜನತೆ ಇದರಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಎಲ್ಲರಿಗೂ ಇದರ ಬಗ್ಗೆ ಅನುಭವ ಬರ್ತದೆ. ಯಾಕಂದರೆ ಇವತ್ತು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆ ಯಾವಾಗಲೂ ಸೇರಿಸಿಕೊಂಡ್ರೆ ಇವತ್ತು ವಿಶೇಷವಾಗಿ ಪುಂಜಾಲಕಟ್ಟೆ ಮತ್ತು ಮಡಂತ್ಯಾರು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇದರಲ್ಲಿ ಸೇರಿಸಿಕೊಂಡಿದ್ದಾರೆ. ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದರೆ ಅವರಿಗೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಒಂದು ಆಸಕ್ತಿ ಮೂಡುತ್ತದೆ ಮತ್ತು ಇದು ಎಲ್ಲರಿಗೂ ಮಾದರಿ ಆಗ್ತದೆ. ಹಾಗೆ ಬೆಳ್ತಂಗಡಿ ತಾಲೂಕಿನ ಉಳಿದ ವಿದ್ಯಾರ್ಥಿಗಳು ಇಂಥ ಸಮಾಜ ಸೇವೆ ಕಾರ್ಯದಲ್ಲಿ ನಿಮ್ಮ ಆದಿತ್ಯವಾರದ ಒಂದು ದಿವಸವನ್ನು ಮಧ್ಯಾಹ್ನ ರಜಾ ದಿನವನ್ನು ಮಧ್ಯಾಹ್ನ ತನಕ ಈ ಸಮಾಜ ಸೇವೆಗೋಸ್ಕರ ನೀವು ಮೀಸಲಿಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ತೇನೆ.
ಈ ಮಾಡು ಅಥವಾ ಈ ಮಹಡಿಯನ್ನ ನೋಡೋದಾದ್ರೆ ಹಳೆಯ ಮಹಡಿ ಆಗಿದೆ. ಅದರ ಜೊತೆಗೆ ಎಷ್ಟು ಜನ ಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳೋದೊಂದು 100 ಜನ ಸೇರಿದ್ರು ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ. ಆದ್ರೆ ಊರಿನವರ ಸಹಕಾರ, ಬದುಕು ಕಟ್ಟೋಣ ಬನ್ನಿಯ ತಂಡದ ಸಹಕಾರ ಖಂಡಿತವಾಗ್ಲೂ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಒಬ್ರಿಂದ ಒಬ್ರು ಈ ಹೆಂಚನ್ನ ಪಾಸ್ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವು ಶೌರ್ಯ ತಂಡದವರು. ಶೌರ್ಯ ದಕ್ಲ ದಾದಾ ಒಂದು ಬೇಲೆ ಊರೈತೆ ಇದು ಮುಲ್ಲೇ ಊರದಾರ ಬರಂಗೆ ಇನ್ನು ಜೋಕ್ಲು ಏನ ಬಯತಂತ ಕಲ್ತಾರೆ ಅಲ್ಲಿ ಕಲ್ತಾರೆ ಬೇಲೆ ಸರ್ ಏನು ಆಗ್ತದೆ ಒಂಜೆ ತಂಡದಾಗಿ ಮಿತ್ರ ಮಸ್ತ್ ಜನ ಒಳ್ಳೆ ಅದುಲೆ ಒಂಜಿ ಲ್ಯಾಡರ್ ಪೂರ ದೀದು ಚೋಕಡು ಓಡ ಮೂಲದುಲೆ ಆ ಮೂಲ ಒಂಚೂರು ಡಿಫ್ರೆಂಟ್ ಆದುಂಡು. ಬಾರಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಒಂದು ಚಾಕಚಕ್ಯತೆ ನಮ್ಮ ಹಳ್ಳಿಯವರಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಒಂದ್ ನಿಮಿಷ ಸರ್, ಇದೇ ಸುಲಭ ಆಪುಂಡು ಇದು 2 ಜನ 3 ಜನ ಉಂತರ ಬಿಡ್ಚದ ಚೂರು ಈಸಿ ಆಪುಂಡು ಚೂರು ಕೈ ತತ್ತನ ಮಾತ್ರ ಓಡು ಚೂರು ಸಮಸ್ಯೆ ಚೂರು ಸಮಸ್ಯೆ 3 ಜನ ನೋಡಿ ಎಂತ ಒಂದು ಚಾಕಚಕ್ಯ. ನಮ್ಮ ಹಳ್ಳಿಯವರಲ್ಲಿ ಈ ಒಂದು ಹಳ್ಳಿ ಭಾಗದ ಪ್ರದೇಶದಲ್ಲಿ ಮಾತ್ರ ಇಂತಹ ಜನಗಳಿಂದ ಸಾಧ್ಯ ಈ ರೀತಿಯ ಕೆಲಸಗಳು. ಅವ್ರ ಮುಂಚೆ IPL ಅಲ್ಲಿ ಇದ್ರು. ನಿಮ್ಮ ಹೆಸರು? ಲಕ್ಷ್ಮಣ್ ಅಂತ. ನೀವು ಇದೇ ಭಾಗದವರು? ಇದೇ ಭಾಗದವರು. ಇದೇ ಶಾಲೆಯಲ್ಲಿ ಕಲ್ತಿರೋದಾ? ಹೌದೌದು. ಇದೇ ಶಾಲೆಯಲ್ಲಿ ಮಕ್ಕಳು ಇವಾಗ ಪುತ್ತೂರಲ್ಲಿದ್ದಾರೆ. ಖುಷಿ ಆಗ್ತಾ ಇದೆ ಈ ತರ ಕೆಲಸಗಳಲ್ಲಿ? ಎಲ್ಲ ಖುಷಿ ಆಗ್ತದೆ. ಹಳೆ ವಿದ್ಯಾರ್ಥಿ ನೀವು. ಹೌದು. ಏನೆಲ್ಲ ಕೆಲಸಗಳು ಮಾಡಬೇಕು ಅಂತ ಇದ್ದೀರಾ? ನಿಮ್ಮ ಶಾಲೆಯನ್ನು ಯಾವ ರೀತಿ ಬೆಳಗಬೇಕು ಅಂತ ಇದ್ದೀರಿ? ಶಾಲೆಯನ್ನು ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತ ಇದ್ದೇವೆ. ಅಭಿವೃದ್ಧಿ ಮಾಡ್ಬೇಕು ಅಂತ. ಎಷ್ಟು ಜನ ಸೇರಿದಿರಿ ಇವತ್ತು ಊರಿನವರು? ಇವತ್ತೊಂದು 300-350 ಜನ. 350 ಜನ ಊರಿನವರು ಇದ್ದೀರಿ? ಹೌದೌದು. ಇಲ್ಲಿ ಕೂಡ ನೋಡಿ ಸುಲಭದಲ್ಲಿ ಒಬ್ಬರಿಂದ ಒಬ್ರು ಪಾಸ್ ಮಾಡ್ಕೊಂಡು ತುಂಬಾ ಸಮಯ ಬೇಕು ಅಂತ ಇಲ್ಲ, ಸುಲಭವಾಗಿ ಪಾಸ್ ಮಾಡ್ತಾ ಇದ್ದಾರೆ. ಸರ್, ನಮ್ಮ ಹೆಸರು? ಸೀತಾರಾಮ್ ಶೆಟ್ಟಿ. ನೀವು ಇಲ್ಲೇ ಹಳೆ ವಿದ್ಯಾರ್ಥಿಯಾ? ನಿಮ್ಮ ಮಕ್ಕಳು ಇಲ್ಲಿ ಈ ಶಾಲೆಯಲ್ಲಿ ಕಲ್ತಿದ್ರು? ನೀವು ಇಲ್ಲಿಯವರಾ? ಉಜಿರೆ ಅವರ? ನೀವು ಬದುಕು ಕಟ್ಟೋಣ ಬನ್ನಿ ತಂಡದವರಾ? ಲಕ್ಷ್ಮಿ. ನೀವು ಈ ಮಸ್ತ್ ಶಾಲೆದ ಬೇಲೆ ಬಲ್ತಾರೆ. ಒಂದು 7ನೇ ಶಾಲೆ ಬೇಲೆ ಸಮಾಜಮುಖಿ ಬೇಲೆ ಖುಷಿ. ಈ ತರ ರಜೆ ಅಂದಿತ್ತು ನಾವೇನು ರಜೆ ಬರ್ಚಿ ಎಂಕ್ಲೆಗೆಲ್ಲ ಎಡ್ಡೆ ಬೇಲೆ ಬೇಲೆ ಮಾಡ್ಪಾರ ಎಂಕ್ಲೆ ಮಾತಾಡಲ್ಲ ಎಂಕ್ಲ ಬದುಕೋಡ ಟೀಮ್ ದಾಗ ಪೂರ ರೆಡಿ ಇಲ್ಲ ಬೇಲೆ ಆಸ್ಮಾಗ ಸಮಾಜ ಸೇವೆ. ಎಷ್ಟು ಜನ ಅಲ್ಲಿ ಬದುಕು ಕಟ್ಟೋಣ ಬನ್ನಿ? ಸುಮಾರು ಜನ, ನನ್ನದು 500 ಜನ. 500 ಜನ ಬೈದಾರೆ. ವಿದ್ಯಾರ್ಥಿಗಳು ಕೂಡ ಭಾರಿ ಜೋಶಲ್ಲಿದ್ದಾರೆ. ತಮ್ಮ ಹೆಸರು? ಅಕ್ಷಯ್. ಯಾವ ಕಾಲೇಜು? ಅವರು ಸಂದೇಶ ಅಂತ. ಏನ್ ಅನಿಸ್ತಾ ಇದೆ? NSS ಅಲ್ಲಿ ಸೇರಿ ಸೇವೆ ಕೆಲಸ ಮಾಡ್ಬೇಕು ಅಂತ ಇದ್ದೀರಿ. ಈಗ ಒಂದು ಒಳ್ಳೆ ಸೇವೆಯನ್ನ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದೀರಿ. ಹೌದು, ಖುಷಿ ಆಗ್ತದೆ. ಅದ್ರ ಜೊತೆಗೆ ನೋಡಿ ಒಳ್ಳೆ ಮುಂಚೆನೆ ಶಾಲೆ ಅಂದೆ ಒಂದು ಈರ ಮೂಲೆ ಕಲ್ತದ ನಾನ ಈರ ಜೋಕ್ಲು ಬರ ಏತ್ ವರ್ಷ ಅವನಕ್ಕೆ ಈ ಶಾಲೆಗೆ ಒಂದು 10 ವರ್ಷ ಅವ. ಅದ್ರ ಜೊತೆಗೆ ಒಳ್ಳೆ ನೀರು ಕೊಟ್ಟು ಸೇವೆಯನ್ನ ಮಾಡ್ತಾ ಇದ್ರೆ. ಹಂಚಿನ ಜೊತೆಗೆ ಹಂಚಿನ ಕೆಲಸವನ್ನ ಮಾಡುವ ಜೊತೆಗೆ ಒಂದು ನೀರು ಕೊಡುವ ಕೆಲಸವನ್ನ ಕೂಡ ಮಾಡಿ. ತಮ್ಮ ಹೆಸರು? ನೀಲಯ್ಯ ಅಂತ. ಇಲ್ಲಿಯವರೇನಾ? ಇಲ್ಲಿಯವರೇ. ಏನ್ ಅನಿಸ್ತದೆ ನಿಮ್ಮ ಊರಲ್ಲಿ ಬಂದು ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಬದುಕು ಕಟ್ಟೋಣ ಒಳ್ಳೇದಾಗುತ್ತೆ. ನಿಮ್ಮ ಹೆಲ್ಪ್ ನಮಗೆ ಮರೆಯಲಿಕ್ಕೆ ಆಗುದಿಲ್ಲ. ಶಾಲೆ ಚೆನ್ನಾಗಿ ಆಗ್ಬೇಕು, ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದು ನಿಮ್ದು ಉದ್ದೇಶ. ನಾವು ತುಂಬಾ ದಿವಸದಿಂದ ಇಲ್ಲಿ ಸಮಾಧಾನ ಮಾಡ್ತಿದ್ದೇವೆ. ಇಲ್ಲಿ ತುಂಬಾ ದಿನದಿಂದ ಏನೆಲ್ಲ ಕೆಲಸ ಕಾರ್ಯಗಳಿದೆ ಈ ಶಾಲೆಯಲ್ಲಿ? ಮರ ಎಲ್ಲ ತುಂಬಾ ಸ್ಕೂಲ್ ಎಲ್ಲ ಆಗ್ತಾ ಇದೆ. ನಮಸ್ಕಾರ. ನಾವೀಗ ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿದ್ದೇವೆ. ಇಲ್ಲೊಂದು ವಿಭಿನ್ನ ಕಾರ್ಯಕ್ರಮ ನಡೀತಾ ಇದೆ. ಬದುಕು ಕಟ್ಟೋಣ ಬನ್ನಿ ತಂಡದಿಂದ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎನ್ನುವಂತಹ ಕಾರ್ಯಕ್ರಮದಡಿ ವಿಶೇಷವಾಗಿ ಈ ಶಾಲೆಯ ನವೀಕರಣ, ಅದರ ಜೊತೆಗೆ ಶಾಲೆಯ ಕೆಲಸ ಕಾರ್ಯಗಳೇನಿದೆ ಅವುಗಳನ್ನ ಮಾಡುವ ಕೆಲಸ, ಅಭಿವೃದ್ಧಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಬದುಕು ಕಟ್ಟೋಣ ಬನ್ನಿ ತಂಡ ಮತ್ತು ಅದರ ಜೊತೆಗೆ ಬೇರೆ 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 ಸಂಘ ಸಂಸ್ಥೆಗಳು ಕೈ ಜೋಡಿಸಿಕೊಂಡು ಇವತ್ತು ಈ ಊರಿನ ಜನರು ಕೂಡ ಸೇರ್ಕೊಂಡು, ಈ ನಿಡ್ಲೆ ಗ್ರಾಮದ ಜನರು ಕೂಡ ಸೇರ್ಕೊಂಡು ಇವತ್ತು ವಿಭಿನ್ನವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು ಏನೆಲ್ಲ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ನಾವು ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಈ ಮಳೆಗಾಲ ಅಂತ ಹೇಳಿದಾಗ ಸಂದರ್ಭದಲ್ಲಿ ಈ ನೀರು ಸೋರೋದು ಅಥವಾ ಸಮಸ್ಯೆಗಳಾಗೋದು ಸಾಮಾನ್ಯ. ಹಾಗಾಗಿ ಮೊದಲ ಕೆಲಸ ಏನಿದೆ ಅಂತ ಹೇಳಿದ್ರೆ ಈ ಶಾಲೆಯ ಸಂಪೂರ್ಣ ಹೆಂಚುಗಳನ್ನ ತೆಗೆದು ಇಲ್ಲಿನ ಮಾಡಿ ಏನಿದೆ ಆ ಹೆಂಚುಗಳನ್ನು ತೆಗೆದು ಅದನ್ನ ಮತ್ತೆ ಮರು ಜೋಡಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ರೀಪ್ಗಳು ಹೋಗಿದೆ, ಅವುಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಊರಿನ ಜನರು ಎಲ್ಲ ಕೆಲಸಗಳಿಗೆ ಹಿಂದೆ ಸರಿಯೋದು ಸಾಮಾನ್ಯ. ಆದ್ರೆ ಬದುಕು ಕಟ್ಟೋಣ ಬನ್ನಿ ತಂಡ ಈ ಬಾರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಊರಿನ ಜನರನ್ನು ಸೇರಿಸಿಕೊಂಡು, ಅವರ ಸದಸ್ಯರು ಅದ್ರ ಜೊತೆಗೆ ಊರಿನ ಜನರನ್ನ ಸೇರಿಸಿಕೊಂಡು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸಬಹುದು ನೋಡಿ, ಈ
ಮಾಡು ಅಂತ ಹೇಳ್ತೀವಿ ನಾವು ಈ ಭಾಗದಲ್ಲಿ, ಅಥವಾ ಈ ಮಹಡಿ ಏನಿದೆ ಆ ಮಹಡಿಯಲ್ಲಿ ಸಂಪೂರ್ಣವಾಗಿ ಊರಿನವರೇ ಇದ್ದಾರೆ, ಈ ಸ್ಥಳೀಯರಿದ್ದಾರೆ, ಅದರ ಜೊತೆಗೆ ಬದುಕು ಕಟ್ಟೋಣ ಬನ್ನಿ ತಂಡದವರು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ನಾವು ಒಂದು ರೌಂಡ್ ಹೋಗೋಣ, ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ಪಾತ್ರ ನಂಗೆ ಒಂದು ರೌಂಡ್ ತುಚ್ಪ ಒಂದು ರೋಡ ನೀವು ಅಲ್ಲೆಲ್ಲಿ ಕೆಲಸದಲ್ಪನೆ ಬರ್ಬಿಟ್ಟೆ ನಾನು ದಾದಾ, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಮ್ಮ ಜೊತೆಗೆ ಮಡಂತಿಯನ್ನ ಸೇಕ್ರೆಡ್ ಹಾರ್ಟ್ ಕಾಲೇಜಿನ NSS ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಈ ಸ್ವಯಂ ಸೇವಕರಾಗಿ ಕೆಲಸ ಮಾಡೋದು. ಏನ್ ಖುಷಿ ಅನಿಸ್ತಾ ಇದೆ ಬದುಕು ಕಟ್ಟೋಣ ಬನ್ನಿ ತಂಡ ಅದ್ರ ಜೊತೆ ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ, ನಮ್ಮೂರ ಶಾಲೆ, ನಮ್ಮೂರ ಕನ್ನಡ ಶಾಲೆ, ನಮ್ಮೂರ ಹೆಮ್ಮೆ ಅನ್ನುವಂತ ಕಾರ್ಯಕ್ರಮದಲ್ಲಿ ಆಗ್ತಾ ಇರುವಂತ ಕಾರ್ಯಕ್ರಮ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಫಸ್ಟ್ ಟೈಮ್. ನಾವು ಇದಕ್ಕಿಂತ ಮುಂಚೆ ಕ್ಯಾಂಪಲ್ಲೆಲ್ಲ ಕೆಲಸ ಮಾಡಿದ್ವಿ, ಬಟ್ ಈ ತರ ಸ್ಕೂಲ್ ಇದ್ದು ಈ ತರ ಇದು ಮಾಡಿದ್ದು ಕೆಲಸ ಎಲ್ಲ ಮಾಡ್ತಿರೋದು ಫಸ್ಟ್ ಟೈಮ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು. ಊರಿನವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲಿಗೂ ಒಟ್ಟಿಗೆ ಸೇರಿ ಕೆಲಸ ಮಾಡುವಾಗ ಏನು ಸುಸ್ತಾಗೋದೇನು ಗೊತ್ತಾಗ್ತಾ ಇಲ್ಲ. ಅಂದರೆ ಎಲ್ಲರೂ ಒಟ್ಟಿಗಿದ್ದಾರಲ್ಲ, ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಷ್ಟೇನು ಗೊತ್ತಾಗ್ತಾ ಇಲ್ಲ. ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು ನಮಗೆ. ಕೆಲಸದ ಬಗ್ಗೆಗಿಂತ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೇದಾಗ್ತಾ ಉಂಟು. ಈ ಥರ ಬೇರೆ ಬೇರೆ ಕಡೆಗಳಲ್ಲಿ ಈ ಥರನೇ ಕೆಲಸ ಮಾಡುವುದು, ಈ ಥರ ಮಾಡಿದರೆ ತುಂಬ ಗೌರ್ಮೆಂಟ್ ಸ್ಕೂಲಿಗೆ ಸಹ ಹೆಲ್ಪ್ ಆಗ್ತದೆ. ಗೌರ್ಮೆಂಟ್ ಸ್ಕೂಲ್ ಈಗ ತುಂಬ ಕಡೆಗಳಿಗೆ ಮುಚ್ಚಿ ಹೋಗ್ತಿರೋದೆಲ್ಲ ಕಾಣ್ಬೋದು, ಬಟ್ ಇಲ್ಲಿ ನೋಡಿದರೆ ಮಹಡಿದೆಲ್ಲ ಕೆಲಸ ಮಾಡಿ ಇನ್ನೂ ಸಹ ಅಭಿವೃದ್ಧಿ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಖುಷಿ ಆಗ್ತಾ ಉಂಟು. ಏನೆಲ್ಲ ಕೆಲಸಗಳು ಮಾಡಿದ್ರಿ ನೀವು? ನಾವು ಮುಂಚೆ NSS ಕ್ಯಾಂಪಲ್ಲಿ ಎಲ್ಲ ನಾವು ಇದು ಅಂತ ಹೇಳಿದ್ರೆ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರೆ, ಬಟ್ ಇಲ್ಲಿಗೆ ಬಂದು ನಾವು ಈ ಥರ ಫಸ್ಟ್ ಎಕ್ಸ್ಪೀರಿಯನ್ಸ್, ಈ ಥರ ಕಟ್ಟು ಬಿಚ್ಚಿ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡೆಲ್ಲ ತೆಗೆದು ಬಿಚ್ಚೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಆಗ್ತಾ ಇತ್ತು NSS ಅಲ್ಲಿ, ಬಟ್ ಕಟ್ಟಡ ಕಟ್ಟೋದೆಲ್ಲ ಇದೆ ಫಸ್ಟ್ ಟೈಮ್. ನಮಗೆ ಹ್ಯಾಪಿ ಆಗ್ತಿದೆ. ಗೌರ್ಮೆಂಟ್ ಕಾಲೇಜ್ಗೆ ನಾವು ಈ ರೀತಿಯಾಗಿ ಹೆಲ್ಪ್ ಮಾಡ್ತಿರೋದು ತುಂಬ ಹ್ಯಾಪಿ ಆಗ್ತದೆ. ಬದುಕು ಕಟ್ಟೋಣ ಬನ್ನಿ ತಂಡ ಬಗ್ಗೆ ನೀವು ಕೇಳಿದಿರಿ, ಏನು ಅಂತ ಹೇಳಿದ್ರೆ ವಿಭಿನ್ನವಾಗಿ ಕೆಲಸಗಳನ್ನ ಮಾಡ್ತಾ ಹೋಗಿ ಈ ಕನ್ನಡ ಶಾಲೆಗಳನ್ನು ಉಳಿಸೋದು, ಕನ್ನಡ ಶಾಲೆಗಳನ್ನ ನವೀಕರಣ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ. ಎಷ್ಟು ಖುಷಿ ಆಗ್ತದೆ ಈ ಕಾರ್ಯಕ್ರಮ? ಎಲ್ಲರ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ ಆಗ್ತದೆ. ನಾವು ಕ್ಯಾಂಪಲ್ಲಿ ಅಂತ ಹೇಳಿದ್ರೆ ನಾವು ಸ್ಟೂಡೆಂಟ್ಸ್ ಮಾತ್ರ ಇದ್ದು ನಾವು ಎಂಜಾಯ್ಮೆಂಟ್ ಮಾಡಿ ಕೆಲಸ ಮಾಡ್ತಿದ್ವಿ. ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಊರಿನವರಾಗಿರ್ಬೋದು ಅಥವಾ ಬದುಕು ಕಟ್ಟಿಕೊಡುವ ತಂಡ ಅವರಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಎಂಜಾಯ್ಮೆಂಟ್ ಮಾಡ್ತಾ ಕೆಲಸ ಮಾಡ್ತಿದ್ದೇವೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಯಾರಿಗೂ ಬೇಡ ಅಂತ ಅನ್ಸುತ್ತೆ, ಆದ್ರೆ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯಾದಂತಹ ಊರಿನವರು ಮತ್ತೆ ಬದುಕು ಕಟ್ಟೋಣ ಬನ್ನಿ ತಂಡ ನಿಮ್ಮಂತ ವಿದ್ಯಾರ್ಥಿಗಳು ಸೇರ್ಕೊಂಡು ಮಾಡ್ತಾ ಇರುವಂತ ಕೆಲಸ, ಹೀಗಾಗಿ ಒಂದು ರೀತಿಯ ಪ್ರೇರಣೆ ಅಲ್ವಾ? ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದೀರಾ ನೀವು? ಶ್ರಮ ಯೋಜನೆ ನಾನು ನೀವು ಕೇಳಿದಾಗೆ ಹೌದು ಕೂಡ. ನಾನು 1ನೇ ತರಗತಿಯಿಂದ ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರಿ ಶಾಲೆ ಕಾಲೇಜಲ್ಲೇ ಕಲಿತಾ ಬಂದವಳು ಕೂಡ. ನನಗೆ ತುಂಬ ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಇಂಥ ಒಂದು ಟ್ರಸ್ಟ್ ಜೊತೆಗೆ ನಾವು ಜೋಡಿಸಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಬದುಕು ಕಟ್ಟೋಣ ಬನ್ನಿ ಒಂದು ಒಳ್ಳೆಯ ವಿಷಯ. ನನಗೆ ಕೂಡ ಇದನ್ನು ಕೇಳಿ ತುಂಬ ಖುಷಿ ಆಯಿತು. ಇದು ನಾವು ಇದೇ ರೀತಿ ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುಂಚಾಲಕಟ್ಟೆಯ ಸ್ಟೂಡೆಂಟ್ ನಾವು ಇದೇ ರೀತಿಯಲ್ಲಿ ಕೆಲವೊಂದು ಟ್ರಸ್ಟ್ಗಳಿಗೆ ನಮ್ಮ ಕಾಲೇಜಿಂದ ನಾವು ಹೋಗಿದ್ದು ಉಂಟು. ಹೀಗೆ ಕೆಲಸವನ್ನು ಮಾಡ್ತೇವೆ. ಇಲ್ಲಿನ ಊರಿನ ಜನರ ಸಹಕಾರ ನೋಡಿ ನನಗೆ ಕೂಡ ಖುಷಿ ಆಗ್ತಾ ಉಂಟು. ಇದೇ ತರ ನಡೀತಾ ಇದೆ. ನಮ್ಮ ಈ ಸರ್ಕಾರಿ ಕಾಲೇಜ್ ಆಗ್ಬೋದು, ಶಾಲೆಗಳಾಗ್ಬೋದು ಮುಚ್ಚುವಂಥದ್ದು ಇನ್ನು ಮುಂದೆ ಇರೋದಿಲ್ಲ. ಇಂಥ ಒಂದು ಪ್ರೇರಣೆಯ ಕೆಲಸ ಆಗ್ತಾ ಉಂಟು. ಇನ್ನು ಮುಂದೆ ಆದ್ರೂ ನಮ್ಮ ಸರ್ಕಾರಿ ಶಾಲೆಗಳು ಉಳಿತವೆ ಅನ್ನೋ ಒಂದು ನಂಬಿಕೆ ಕೂಡ ಬರ್ತದೆ ಇಂಥ ಕೆಲಸವನ್ನು ನೋಡಿದ್ರೆ. ಥ್ಯಾಂಕ್ ಯು. ಸರ್ಕಾರಿ ಶಾಲೆಗಳನ್ನ ಸರ್ಕಾರವೇ ಅಭಿವೃದ್ಧಿ ಪಡಿಸೋದು ನಾವು ನೋಡಿದೀವಿ. ಆದ್ರೆ ಬದುಕು ಕಟ್ಟೋಣ ಬನ್ನಿ ಊರಿನವರು ಸೇರಿದ್ರೆ ಏನು ಬೇಕಾದ್ರೂ ಮಾಡಬಹುದು, ಸರ್ಕಾರಿ ಶಾಲೆಯನ್ನ ನವೀಕರಣ ಮಾಡಬಹುದು, ಸರ್ಕಾರಿ ಶಾಲೆಯನ್ನ ರಿಪೇರಿ ಮಾಡಬಹುದು ಅನ್ನುವಂಥದ್ದು ನಿಡ್ಲೆಯ ಗ್ರಾಮದ ಈ ಸರ್ಕಾರಿ ಶಾಲೆಯಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲೆಲ್ಲ ನೋಡಿ ವಿದ್ಯಾರ್ಥಿಗಳಿದ್ದಾರೆ, NSS ವಿದ್ಯಾರ್ಥಿಗಳಿದ್ದಾರೆ, ಅದರ ಜೊತೆಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಸದಸ್ಯರಿದ್ದಾರೆ, ಅದರ ಜೊತೆಗೆ ಊರಿನವರಿದ್ದಾರೆ. ಪ್ರಮುಖವಾಗಿ ಊರಿನವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನುವಂಥದ್ದನ್ನ ಮತ್ತೊಂದ್ಸಲ ಇಲ್ಲಿ ಸಾಬೀತುಪಡಿಸಿದ್ದಾರೆ. ಈ ಬಾರಿ ಸಾಮಾನ್ಯವಾಗಿ ಯಾವತ್ತೂ ಕೂಡ ನಾವು ನೋಡಿದ ಹಾಗೆ ಬದುಕು ಕಟ್ಟೋಣ ಬನ್ನಿ ತಂಡ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಅವರ ಸದಸ್ಯರೊಂದಿಗೆ ಕೆಲಸವನ್ನ ಮಾಡ್ತಾ ಇತ್ತು, ವಿದ್ಯಾರ್ಥಿಗಳನ್ನ ಸೇರಿಸಿ ಕೆಲಸವನ್ನ ಮಾಡ್ತಾ. ಆದ್ರೆ ಈ ಬಾರಿ ಊರಿನವರಿಗೆ ಒಂದು ಪ್ರೇರಣೆಯನ್ನು ಕೊಟ್ಟು ಊರಿನವರ ಜೊತೆಗೆ ಮಾಡ್ತಾ ಇದ್ದಾರೆ. ಸರ್, ಇದೇ ಊರಿನವರು ನೀವು? ನಾವು ಇದೇ ಊರಿನವರು. ನಮ್ಮ ನಿಡ್ಲೆ ಶಾಲೆ ಅಂದ್ರೆ 65 ವರ್ಷದಿಂದ ಇಲ್ಲಿ ಶಾಲೆ ನಡೀತಾ ಉಂಟು. ತುಂಬಾ ಮಕ್ಕಳು ತುಂಬಾ ಒಳ್ಳೆ ಕಂಪನಿ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಊರಿನ ಸಹಕಾರದಿಂದ ಈ ಕೆಲಸ ನಡೀತಾ ಉಂಟು. ಈಗ ಮಾಡು ಬಿಚ್ಚೋದು ಅಂದ್ರೆ ಮಾಡಿನ ಕೆಲಸದ ತುಂಬಾ ಇದು 10 ಲಕ್ಷನ 11 ಲಕ್ಷನ ಊರಿನವರು ಕಲೆಕ್ಷನ್ ಮಾಡಿದ್ದಾರೆ. ಇನ್ನು ತುಂಬಾ ಕಾಸು ಈ ಶಾಲೆಗೆ ಬೇಕು. ಇನ್ನೂ ತುಂಬಾ ಅಭಿವೃದ್ಧಿ ಮಾಡಲಿಕ್ಕೆ ಗೌರ್ಮೆಂಟಿಂದ ಸಹ ಏನು ಇಷ್ಟವರೆಗೆ ಸಹಕಾರ ಇಲ್ಲ. ಇನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ, ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ. ಸಾಮಾನ್ಯವಾಗಿ ನಾವು ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಕೆಲಸಕ್ಕೇನೆ ಒಂದು 50 ಜನ 100 ಜನ ಬೇಕಾದ್ರೆ ಇಲ್ಲಿ 100ಕ್ಕೂ ಹೆಚ್ಚು ಊರಿನವರು, ವಿದ್ಯಾರ್ಥಿಗಳು, ಅದರ ಜೊತೆಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಸದಸ್ಯರು, ಬೇರೆ ಬೇರೆ ತಂಡಗಳ ಸದಸ್ಯರು, ಸಂಘ ಸಂಸ್ಥೆಗಳು. ನಾನು ಆಗ್ಲೇ ಹೇಳಿದೆ, ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು 50 ಜನ ಕೆಲಸಗಾರರು ಬೇಕು. 50 ಜನರ ಸಂಬಳ ಅಂತ ಹೇಳಿದ್ರೆ ಸುಮಾರು ಲಕ್ಷ ಗಟ್ಟಲೆ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ ನೋಡಿ ಎಲ್ಲ ಊರಿನವರು ಸೇರ್ಕೊಂಡು ಮಾಡ್ತಾ ಇರುವಂತ ಕೆಲಸ.
ಸರ್ ಏನ ಪುದರ್ ನಾವು ಪೂವಣ್ಣು ಆರ ಬಿತ್ತಡ ಬಾರಿ ಶೋಕರು ಓಡು ಕೊರೊಂದಿಲ್ಲ ರಾನ ಪುದರ್ದದೆ ಆರ್ನ ಬಾಬಣ್ಣೆ ಪೂರ ಊರ್ದಕ್ಲೆ ಊರ್ದಕ್ಲೆ ಸೇರೊಂದು ಜೇಡ ಬೇಲೆ ಮಲ್ತಂದುಲ್ಲಾರೆ ಇನ್ನ ಜೋಕ್ಲು ಈರ್ ಪೂರ ಕಲ್ತಂದು ಒಂದೇ ಶಾಲೆನ ಒಂದೇ ಶಾಲೆ ಕಲ್ತಂದು ನಿಕ್ಲು ಪೂರ ಹಳೆ ವಿದ್ಯಾರ್ಥಿ ನಕ್ಲಿ ದಾದ ಪೂರ ಬೇಲೆ ಯಾವ್ದು ಸ್ವಲ್ಪ ಮುಲ್ಪೈತೆ ಓಡುದಿತ್ತು ಒಂದು ಅಂಚಿದ್ದೇರ್ದು ಪಕಾಸ್ ತೆಪ್ಪೇರಿ ಪಕಾಸ್ ತೆತ್ತು ತಿರ್ತು ಬರುದು ರಿಪೇರಿ ಆಯ್ತು ಮಿತ್ತು ಪಾಠ ವಾಪಸ್ ಓಡು ಅಡಿತವಲ್ಲಿ ಬಂಜಿ ನಕ್ಲಿ ನೋಡಿ ಎಲ್ಲ ಕೆಲಸಗಳು ಒಂದೊಂದು ವಿಭಾಗದಲ್ಲಿ ಪುರುಷರು ಈ ಮಾಡು ಅಥವಾ ಈ ಮಹಡಿ ಮೇಲೆ ಹತ್ತಿ ಹೆಂಚು ತೆಗೆಯುವ ಕೆಲಸವನ್ನ ಮಾಡ್ತಾ ಇದ್ರೆ ಆ ಕಡೆ ಮಹಿಳೆಯರು ಕೂಡ ಇದ್ದಾರೆ, ಅವರನ್ನ ಕೂಡ ಮಾತಾಡುವ ಕೆಲಸವನ್ನ ಮಾಡ್ತೀವಿ. ನೋಡಿ ಎಲ್ಲ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳು ಪುಟಾಣಿ ಮಕ್ಕಳು ಕೂಡ ಈ ಕೆಲಸದಲ್ಲಿ ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಳೆ ಬರುವ ಸಂದರ್ಭದಲ್ಲಿ ಮಾಡುಗಳು ಅಥವಾ ಈ ಮಹಡಿಗಳು ಸೋರೋದು ಸಾಮಾನ್ಯ, ಮೇಲ್ಛಾವಣಿಗಳೇನಿದೆ ಅದು ಸೋರೋದು ಸಾಮಾನ್ಯ. ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ನಾವು ನೋಡಿರ್ಬೋದು, ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಮೇಲ್ಛಾವಣಿ ಸೋರೋದು, ಬೇರೆ ಬೇರೆ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಇರುತ್ತೆ. ಆದ್ರೆ ಇಲ್ಲಿನ ಊರಿನವರು ಬದುಕು ಕಟ್ಟೋಣ ಬನ್ನಿ ತಂಡ, NSS ವಿದ್ಯಾರ್ಥಿಗಳು ಸೇರ್ಕೊಂಡು ಈ ಒಂದು ಮೇಲ್ಛಾವಣಿಯನ್ನ ಸರಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಂಚು ತೆಗೆದು ಈ ಹೋಗಿರುವಂತಹ ಪಕ್ಕಸ್ಗಳೇನಿದೆ ಅಥವಾ ರೀಪ್ಗಳೇನಿದೆ ಅವುಗಳನ್ನ ತೆಗೆದು ಹೋಗೋ ಅಲ್ಲಿ ಮತ್ತೆ ರಿಫಿಕ್ಸ್ ಮತ್ತೆ ಅಲ್ಲಿ ಫಿಕ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸರ್ ದಾದಾ ಒಂದುಂಟು ಸರ್ ಬೇಲೆ ಪಕ್ಕಸ್ ಮಾತ್ರ ನೋಡಿ ಹೋದ ಅಂತ ಪಕ್ಕಸ್ಗಳು, ಹಳೆ ಪಕ್ಕಸ್ಗಳೇನಿದೆ ಅಥವಾ ಅದು ಸರಿ ಇಲ್ಲದ ಪಕ್ಕಸ್ಗಳೇನಿದೆ ಅವುಗಳನ್ನ ತೆಗಿತಾರೆ. ಅದ್ರ ಜೊತೆಗೆ ರೀಪ್ಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ರು ಇಲ್ಲಿ ಎಲೆಕ್ಟ್ರಿಷಿಯನ್ ಕೂಡ ಇದ್ದಾರೆ, ಅವರು ಕೂಡ ಒಳ್ಳೆ ಕೆಲಸ. ನೋಡಿ ಈ ಸಂದರ್ಭದಲ್ಲಿ ಮೇಲ್ಛಾವಣಿ ಹತ್ತುವಂತ ಸಂದರ್ಭದಲ್ಲಿ ಯಾರಿಗೆ ಕರೆಂಟ್ ಶಾಕ್ ಹೊಡಿಬಾರ್ದು, ಏನು ಸಮಸ್ಯೆಗಳಾಗಬಾರ್ದು ಅಂತ ಎನ್ನುವ ನಿಟ್ಟಿನಲ್ಲಿ ಇದು ವೈರ್ ಎಲ್ಲ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಸರ್ ಏನ್ ಮಾಡ್ತಾ ಇದೀವಿ ನೀವು? ನಾವು ಈ ಪಕ್ಕಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಅದರಲ್ಲಿ ವೈರಿಂಗ್ ಅನ್ನು ತೆಗೆಯುದು. ತೆಗಿತಾ ಇದೆ. ಶಾಲೆಯಲ್ಲಿ ತುಂಬಾ ವೈರ್ಗಳಿದೆ, ಎಲ್ಲ ತೆಗಿತಾ ಇದ್ದೀರಿ? ಇಲ್ಲ, ಈ ಕೆಳಗಿನ ಪಾರ್ಟ್ ಇದು ಮಾತ್ರ. ಕೆಳಗಿನ ಪಾರ್ಟ್ ಯಾವ ಪಕ್ಕಸ್ಗಳು ಹೋಗಿದೆ ಅದ್ರದ್ದು ಮಾತ್ರ. ಮತ್ತೆ ಒಳಗಿದ್ದು ಅದು ಮತ್ತೆ ನೋಡಿ ರಿಪೀಟ್ ಮಾಡ್ಲಿಕ್ಕೆ ಉಂಟು. ನೀವು ಎಲೆಕ್ಟ್ರಿಷಿಯನ್ ಮೂಲತಃ? ಹೌದು. ಥ್ಯಾಂಕ್ ಯು. ಕೆಲವು ಪುರುಷರು ಇಲ್ಲಿ ಈ ಹಿಂಚನ್ನ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ಗಿರೀಶ. ಹೌದು. ಇದೇ ಶಾಲೆಯಲ್ಲಿ ಕಲ್ತಿದ್ದೀರಾ? ಇದೇ ಶಾಲೆಯಲ್ಲಿ ಕಲ್ತೇನೆ 7ನೇ ತನಕ. ಏನ್ ಅನಿಸ್ತಾ ಇದೆ? ಕನ್ನಡ ಶಾಲೆಯನ್ನ ಉಳಿಸುವ ಕೆಲಸವನ್ನ ಬದುಕು ಕಟ್ಟೋಣ ಬನ್ನಿ ಒಂದು ಒಳ್ಳೆ ಯೋಚನೆ ಮೂಲಕ ಬಂದಿದೆ ಇಲ್ಲಿಗೆ. ಏನ್ ಅನಿಸ್ತಾ ಇದೆ? ನನಗೆ ಕನ್ನಡ ಶಾಲೆ ಉಳಿಬೇಕು ಆಸೆ ಇದೆ. ಕನ್ನಡ ಶಾಲೆಗಳು ಉಳಿಬೇಕು. ಹೌದು ಸರ್. ನೀವು ನಿಮ್ಮ ಹೆಸರು ಇದೇ ಇಲ್ಲಿಯವರನ್ನು? ನಿಡ್ಲೆಯವರು? ಓಕೆ. ನೀವು? ನಾವು ನಿಡ್ಲೆ. ಹೇಳಿದೆ ಊರಿನವರು ಸೇರಿದ್ರೆ ಮಾತ್ರ ಯಾವುದೇ ಒಂದು ಕೆಲಸಗಳು ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಾನು ಯಾದವ್ ಅಂತೇಳಿ. ಇದೇ ಭಾಗದಲ್ಲಿ ಇದೇ ಶಾಲೆಯಲ್ಲಿ ಕಲ್ತವ್ರು. ಹಳೆ ವಿದ್ಯಾರ್ಥಿ. ಏನ್ ಅನಿಸ್ತಾ ಇದೆ ಸರ್? ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಊರಿನವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬದುಕು ಕಟ್ಟೋಣ ತಂಡದವರು ಬಂದಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಹಳೆ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ. ಭಾರಿ ಸಂತೋಷ ಆಯ್ತು. ಊರಿನವರಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಬೇರೆ ಹೊರಗಡೆ ಊರಿನವರಾದ್ರೆ ಸಾಮಾನ್ಯ ನಮ್ಮ ಶಾಲೆ ಅಂತ ನಾವೇ ಶಾಲೆ ಅಂತ ಹೇಳಿ ನಮಗೆ ಒಂದು ಹೆಮ್ಮೆ ಇರ್ತಲ್ಲ. ಹೊರಗಡೆ ಅವರು ಬಂದಿದ್ದಾರೆ, ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅವರಿಗೊಂದು ಒಳ್ಳೆ ಉತ್ತೇಜನದಿಂದ ಬಂದಿದ್ದಾರೆ, ಖುಷಿ ಆಯ್ತಲ್ಲ ಬಂದಿದ್ದಾರೆ. ಸರ್ ಪಾತಿರ್ನಾಕ್ಲಿ ನೋಡಿ, ಪುರುಷರು ಈ ಮೇಲ್ಛಾವಣಿಯ ಮೇಲೆ ಹತ್ತಿ ಹಂಚನ್ನ ತೆಗೆಯೋದು, ಅದರ ಜೊತೆಗೆ ಪಕ್ಕಾಸು ರೀಪ್ ತೆಗೆಯೋ ಕೆಲಸ ಮಾಡಿದ್ರೆ, ಮಹಿಳೆಯರೆಲ್ಲ ಸೇರ್ಕೊಂಡು ಇಲ್ಲಿ ಈ ಹೆಂಚನ ಗುಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮ ಏನು ಪುದರ್ದಾದೆ? ಹೊನ್ನಮ್ಮ ಅಂತ. ಇನ್ನು ಈ ಶಾಲೆ ಕಲ್ತನಾರೆ? ಓ, ಈ ಶಾಲೆ ಕಲ್ತದ ಓಡಾಡ್ತಂದಿಲ್ಲ ರೀ. ಖುಷಿ ಆಗುದುಂಟಾ? ಖುಷಿ ಆಗುದುಂಟು. ದಾದಾಪುರ ಬೇಲೆ ಮಾಡ್ತಾರೆ ನೀ ಓಡಾಡ್ತಂದ. ಅಮ್ಮ ಪೂರ ಆಪುಂಡು ಓ ಬೇಲೆ ಮಲ್ತೀನಿ ಪೂರ ಫ್ರೆಂಡ್ ನಾಕ್ಲಿ ಫ್ರೆಂಡ್ಸ್ ನಾಕ್ಲಿ ಉಳ್ಳೇರ ಇನ್ನ ಕ್ಲಾಸ್ಮೇಟ್ಸ್ ನಾಕ್ಲ? ಹಾ, ಫ್ರೆಂಡ್ಸ್ ಉಳ್ಳೇರ ಅಂತೆ. ಏನ ಪುದರೆ? ಹೊನ್ನಮ್ಮ ನೋಣಮ್ಮ ಏನ್ ಬಾರಿ ಎಡ್ಡೆ ಹಂಚಿನ ಜಡ್ಡ ಬುದರ್ ಉಂಟದೆ ನಿಕ್ಲ. ಓಕೆ. ದಾದ ಮಲ್ತಲ್ಲರೆ ಓಡಾಡ್ತಾರೆ? ಏತ್ ಆಡ್ತಾರೆ? ಸುಮಾರು ಆಡ್ತಾರೆ. ಹಾಗೆ ನೋಡಿ, ಈ ಹೆಂಚನ್ನ ಗುಡಿಸಿದ ಮೇಲೆ ಅದನ್ನ ಕ್ಲೀನ್ ಮಾಡಿದ ಸ್ವಚ್ಛ ಮಾಡಿದ ನಂತರ ಅದನ್ನ ತಂದು ಇಲ್ಲಿ ಇಡ್ತಾರೆ. ಇದನ್ನ ಮತ್ತೆ ವಾಪಸ್ ಇಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಬಲೆಗಳಿರುತ್ತೆ, ಮಣ್ಣುಗಳಿರುತ್ತೆ, ಮತ್ತೆ ಮಳೆ ನೀರಿಂದಾಗಿ ಕಸಗಳು ತುಂಬಿರುತ್ತೆ. ಎಲ್ಲವನ್ನ ಕ್ಲೀನ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಅಮ್ಮ ಅವರು ತಜ್ಬಲ್ಲ ಹೆಂಚ ಕ್ಲೀನ್ ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಸ್ವಚ್ಛ ಮಾಡ್ತಾರೆ ಅಂತ ಹೇಳಿದ್ರೆ.
ಸ್ವಚ್ಛ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ ಮಜ್ಜಿಗೆ ಕೂಡ ಕೊಡ್ತಾ ಇದ್ದಾರೆ ಅಣ್ಣ. ಮಜ್ಜಿಗೆ ಪೂರ ರೇಗ್ಲ ಮಜ್ಜಿಗೆ ಉಂಟು ನೋಡಿ. ಇಲ್ಲಿ ಇನ್ನೊಬ್ರು ತಾಯಿ ಇದ್ದಾರೆ. ಅಮ್ಮ ಏತ ಆಡ್ತಾರೆ ಓಡು ಖುಷಿ ಹಿಂದೆ ಶಾಲೆ ಕಲ್ತನ ಇದೆ. ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆಯಾಸ ಆಗೋದು ಸಾಮಾನ್ಯ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹಾಡು ಹಾಡ್ತಾ ಇದ್ರಿ. ಏನ್ ಹಾಡು? ಯಾವ್ದು? ಸರಿಗಮಪ ಯಾವ್ದಾದ್ರು. ಏನು ಸುಸ್ತಾಗೋದಿಲ್ಲ ಅಂತ? ಸುಸ್ತಾಗೋದಿಲ್ಲ, ಎಂಜಾಯ್ಮೆಂಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೆಲಸ ಮಾಡಿದ್ ಗೊತ್ತಾಗ್ಬಾರ್ದು ಅಂತ ಹಾಡು ಹೇಳ್ಕೊಂಡು. ಎಷ್ಟು ಬಿಡಿಸಿದ್ರಿ? ಎಷ್ಟು ಮಾಡ್ತಾ ಇದೀವಿ, ಲೆಕ್ಕ ಇಲ್ಲ. ನೋಡ ಒಂದು ಹಾಡು ಯಾರು ಹೇಳ್ತಾರೆ ಈಗ? ಚೆನ್ನಾಗಿ ಹಾಡು ಹೇಳೋರು ಯಾರು? ಇವತ್ತು ಯಾರು ಇಲ್ಲಿ ಹೇಳ್ತಾ ಇದ್ದೀರಾ? ಪ್ರಿಯಾಂಕ್ ಅವರೇ, ಬನ್ನಿ ಹಾಡು ಹೇಳಿ. ಹಂಗೆ ಮಾಸ್ಕ್ ಹಾಕಿ ಹೇಳಿ, ಬನ್ನಿ, ಪರವಾಗಿಲ್ಲ. ಸರಿ ಬಿಡಿ, ಪರವಾಗಿಲ್ಲ. ಅವ್ರು ನಾಚಿಗೆ ಎಲ್ಲಿದ್ದಾರೆ ನೋಡಿ. ಇನ್ನು ನೋಡಿ ಕೂತ್ಕೊಂಡು ಚೆನ್ನಾಗಿ ಕಸ ಗುಡಿಸುವಂತ, ಸಾರಿ ನಮ್ಮ ಹೆಂಚು ಗುಡಿಸುವ ಕೆಲಸ ಮಾಡ್ತಾ ಇದ್ರೆ. ಅಮ್ಮ ಇರೋ ಪುದರ್ದದೆ ಲೀಲಾವತಿ ನಾಗಮ್ಮ ಸೀತಮ್ಮ ಒಂದೇ ಶಾಲೆ ಹಿಂದೆ ಶಾಲೆ ಕಲ್ತನಕ್ಲ ಜೋಕ್ಲು ಪೂರ ಈ ಶಾಲೆ ಕಲ್ತ ಜೋಕ್ಲಿಗೋಸ್ಕರ ಬರ್ತದಾರೆ. ಏತು ಕ್ಲೀನ್ ಮಾಡ್ತಾರೆ. ಬೇತೆ ಬೇತೆ ಜೋಕ್ಲು ಬೈದೇರಿ, ಬದುಕು ಕಟ್ಟೋಣ ಬನ್ನಿ ತಂಡದಾಕ್ಲು ಬೈದೇರಿ. ಮತ್ತಷ್ಟು ಮಹಿಳೆಯರನ್ನ ನಾವು ಇಲ್ಲಿ ನೋಡ್ಬೋದು. ನೋಡಿ, ಇವರು ಒಂದು ಇಡಿಸುಡಿಯಲ್ಲಿ ಗುಡಿಸಿದ್ರೆ ಇವ್ರು ನೋಡಿ ಚೆಪ್ಪು ನಮ್ಮ ಅವ್ ತಜ್ಬಲ್ಲ ಅಮ್ಮ ದಾದವು చెప్పు ತಾರದ ಚೆಪ್ಪು ಐಟ್ ದಾದ ಕ್ಲೀನ್ ಆಗ್ಬಿಡ ಕ್ಲೀನ್ ಆಗ್ಬಿಡು ಬ್ರಷ್ ಹಿಡಿದು ಸೋಕ್ ಆಗ್ಬಿಡು ನೋಡಿ. ಇದು ನೋಡಿ, ಇಲ್ಲಿ ನೀವು ನೋಡ್ಬೋದು. ನೋಡಿ, ಈ ಗ್ರಾಮೀಣ ಪ್ರದೇಶದ ಜನಗಳು ಎಷ್ಟು ಸ್ಮಾರ್ಟ್ ಆಗಿರ್ತಾರೆ, ಅದು ಎಷ್ಟು ಒಂದು ತಲೆಯನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಉದಾಹರಣೆ. ಇದರ ಮೂಲಕ ಈ ಒಂದು ಹೆಂಚನ್ನ ಸ್ವಚ್ಛ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮ್ಮ ಈ ರೀತಿ ಕ್ಲೀನ್ ಮಾಡ್ತಾರೆ. ಖುಷಿ ಒಂದನ್ನ ಬೇತೆ ಬೇತೆ ಬೈ ಜೋಕ್ಲು ಬೈದಿರಿ, ಬದುಕಟ್ಟೋಣ ಬನ್ನಿ ತಂಡದ ಉಳ್ಳೇರಿ, ಶೌರ್ಯದಕ್ಲು ಉಳ್ಳೇರಿ, ಊರ್ದಕ್ಲು ಮಾತ್ರ ಪಿದೈ ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದು ಒಂದು ಒಳ್ಳೆಯ ದಿನ. ಅಂದರೆ ನಿಡ್ಲೆ ಶಾಲೆಯ ರಿನೋವೇಷನ್ ಕಾರ್ಯಕ್ರಮ ಏನಿದೆ ಅದು ಇವತ್ತು ಪ್ರಾರಂಭವಾಗಿದೆ. ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್, ರೋಟರಿ ಕ್ಲಬ್ ಬೆಳ್ತಂಗಡಿ ಹಾಗೂ ಪತ್ರಕರ್ತರ ಸಂಘ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳೆಲ್ಲರೂ ಜೊತೆಗೆ ಸೇರಿ ಈ ಶಾಲೆ ಏನಿದೆ ಇದರ ದುರಸ್ತಿ ಕಾರ್ಯಕ್ರಮ ಇಂದು ನಾವು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಶಾಲೆಯ ಎಲ್ಲ ಶಿಕ್ಷಕರಿಂದ ಮಕ್ಕಳು ಹಾಗೂ ಸಮಸ್ತ ಊರವರ ಸಹಕಾರದೊಂದಿಗೆ ಈ ಶಾಲೆಯನ್ನು ನಾವು ದುರಸ್ತಿಯ ಕಾಮಗಾರಿಯನ್ನು ಇವತ್ತು ಶುರು ಮಾಡಿದ್ದಾರೆ. ಮೊದಲಿಗೆ ನಾನು ಮೋಹನ್ ಕುಮಾರ್ ಹಾಗೂ ರಾಜೇಶ್ ಪೈ ಅವರ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ಗೆ ಅಭಿನಂದನೆಯನ್ನು ಹೇಳಬೇಕು. ಯಾಕೆಂದರೆ ಇದು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಹಾಗೂ ರೋಟರಿ ಕ್ಲಬ್ ವತಿಯಿಂದ 7ನೇ ಶಾಲೆಯ ಕಾಮಗಾರಿ. ಈವರೆಗೆ 6 ಶಾಲೆಗಳ ಸಂಪೂರ್ಣ ರಿನೋವೇಷನ್ ಕಂಪ್ಲೀಟ್ ಆಗಿ